ಕಾಲಿಗೆ ಹಾಕಕ್ಕೆ. ಸೊ ಕಾಡಿಗೆ ಕಳಿಸ್ಬೇಕಾದ್ರೆ ಆ ಕಾಡಿನಲ್ಲಿ ಆನೆಗಳಿಗೆ ಏನು ತೊಂದರೆ ಆಗದೆ ಇರಲಿ ಅಂತ ಹೇಳಿ ಚೆನ್ನಾಗಿ ಅದಕ್ಕೆ ಹರಳೆಣ್ಣೆ ಹಚ್ಚಿ ಕಾಲಿಗೆಲ್ಲ ಅದಕ್ಕೆ ಚೆನ್ನಾಗಿ ಮಾಡಿ ಏನು ಚುಚ್ಚಬಾರ್ದು ಅಂತನಾ ಏನಕ್ಕದು ಓಡಾಡಬೇಕು ಚೈನು ಸಲೀಸಾಗಿ ಓಡಾಡ್ಲಿ ಅಂತ ಎಣ್ಣೆ ಹಚ್ಚಿ ಚೈನ್ ಹಾಕಿದ್ರೆ ಓಕೆ. ಸೊ ಕಾಲಿಗೆ ಎಣ್ಣೆಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಚೈನ್ ಯಾವುದೇ ಥರ ಕಾಲಿಗೆ ತೊಂದರೆ ಆಗದೆ ಇರಲಿ ಅಂತ ಹೇಳಿ ಹಚ್ಚಲಿಕ್ಕೆ. ಸೊ ಅದನ್ನು ಹಚ್ಚಿ ಕಾಡಿಗೆ ಬಿಡ್ತೀರಾ? ಇದು ಸ್ಪ್ರೇ ಇರಲಿ ಅಂತ. ಓಕೆ. ಈ ಎಣ್ಣೆ ಎಲ್ಲ ಹಾಕಿ ಅದಕ್ಕೆ ರೆಡಿ ಮಾಡಿ ತಲೆಗೆ ಕಾಲಿಗೆ ಎಲ್ಲ ಹಾಕಿ ಕಳಿಸ್ತೀರಾ? ಏನು ಅದಕ್ಕೆ ಚೈನ್ ಲಾಕ್ ಆಗಬೇಕು. ಓಕೆ. ಎಷ್ಟು ಸಮಯ ಬೇಕಾಗುತ್ತೆ ಅದನ್ನು ಮತ್ತೆ ಕಂಡುಹಿಡಿಯೋಕ್ಕೆ ಇಲ್ಲೇ ಹೋಗಿದೆ ಅಂತ? ನಾವು ಚೈನ್ ಹಾಕಿರ್ತೀವಲ್ಲ ಒಂದು ಕಾಲಿಗೆ, ನಾವು ಮಾರ್ಕಲ್ಲಿ ಹೋಗ್ತೀವಿ. ಅದು ಹಿಂದೆ ಅಲ್ಲ ಹೋಗಿ ಎಷ್ಟು ಟೈಮ್ ಬೇಕಾಗುತ್ತೆ ಅಂದರೆ ಈಗ ಹೋಗಿದ ತಕ್ಷಣ ಒಂದು ಅರ್ಧ ಗಂಟೆಲ್ಲೇ ಹುಡುಕ್ಬಿಡ್ತೀರಾ? ಇಲ್ಲ ಒಂದೂವರೆ ಗಂಟೆ ಟೈಮ್ ಬೇಕಾಗುತ್ತೆ ಹುಡುಕಕ್ಕೆ. ಇದ್ದ ಜಾಗಕ್ಕೆ ರಾತ್ರಿ ಬಿಟ್ಟರೆ ಬೆಳಿಗ್ಗೆ ನಾವು ಒಂದು 7 ಗಂಟೆ ಹೋದ್ರೆ 6:30ಗೆಲ್ಲ ಹೋದ್ರೆ ಒಂದು 9 ಗಂಟೆ 9:30ಗೆ. ಬಟ್ ಅದು ಸಾಮಾನ್ಯವಾಗಿ ಒಂದೇ ಕಡೆನೇ ಹೋಗೋಕೆ ಗುರುತು ಮಾಡ್ಕೊಂಡಿರುತ್ತೆ ಅಥವಾ ಎಲ್ಲ ಕಡೆ ಬೇರೆ ಬೇರೆ? ಎಲ್ಲ ಕಡೆ ಹೋಗುತ್ತೆ ಫ್ರೀಯಾಗಿ. ಕಾಡಲ್ಲಿ ಆನೆಗಳು ಇರುತ್ತೆ, ಅದ್ರ ಸ್ಮೆಲ್ಲಲ್ಲಿ ಹಿಡ್ಕೊಂಡು ಅದ್ರ ಜೊತೆ ಹೋಗುತ್ತೆ. ಬಟ್ ಒಂದು ಕಡೆ ಭಯ ಇರಲ್ವಾ ಬೇರೆ ಆನೆಗಳ ಜೊತೆ ಗುದ್ದಾಟ ಆಗ್ಬಿಟ್ರೆ ಅಂತ? ಅದು ಕಾಡಲ್ಲಿ ಫ್ರೀಯಾಗಿ ಓಡಾಡ್ತಾ ಇಲ್ಲ, ಅದಕ್ಕೆ ತುಂಬಾ ಖುಷಿ ಓಡಾಡಕ್ಕೆ. ಕಾಡಾನೆಗಳು ಸಿಕ್ಕಿದಾಗ ಇನ್ನೂ ಖುಷಿ ಅದಕ್ಕೆ. ಅಲ್ಲ ನಿಮಗೆ ಭಯ ಇರಲ್ವಾ ಏನಾದರೂ ಬೇರೆ? ಭಯ ಮಾಮೂಲಿ ಇದ್ದೇ ಇರುತ್ತೆ. ಕೆಲವು ಟೈಮ್ ನಾವು ಅಬ್ಸರ್ವ್ ಮಾಡ್ಕೊಂಡು ಹೋಗ್ತೀವಿ, ಸೌಂಡ್ ಆದರೆ ಅದನ್ನ ನಿಂತು ಕೇಳೋದಿಲ್ಲ ಅಂದ್ರೆ ಮರದಲ್ಲಿ ಹತ್ತಿ ನೋಡೋದು ಪಕ್ಕದಲ್ಲಿ ಏನಾದರೂ ಇದೆಯಾ, ನಮ್ಮ ಮನೆ ಜೊತೆ ಯಾವ್ದಾದ್ರು ಕಾಡಾನೆಗಳು ಇದೆಯಾ. ಓಕೆ. ಇಲ್ಲಿಂದ ಕಳಿಸಿದ ಮೇಲೂ ನಿಮ್ಗೆ ಅಲ್ಲಿ ಕಡೆ ನಿಗಾ ಇರಬೇಕು, ಏನಾಗ್ತಿದೆಯೋ ಏನೋ ಕಾಡಲ್ಲಿ. ರಾತ್ರಿ ಹೋಗ್ತೀವಿ, ರಾತ್ರಿ ಹೊತ್ತುನು. ಓಕೆ. ಅಂದರೆ ಅಷ್ಟು ನೀವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಾ? ಏನು ಯೋಚನೆಯಲ್ಲೇ ಮಲಗೋದು. ಎಲ್ಲಿಯಾದರೂ ನಮ್ಮ ಆನೆ ಸೌಂಡ್ ಮಾಡುತ್ತಾ ಇಲ್ಲ ಇಲ್ಲಿ ಕ್ಯಾಂಪ್ ಆನೆಗಳ ಹತ್ರ ಬರುತ್ತಾ ಇದೆಲ್ಲ ಅಬ್ಸರ್ವ್ ಮಾಡ್ಕೊಂಡೇ ಇರೋದು. ಈಗ ಅದಾಗದೆ ವಾಪಸ್ ಏನಾರು ಬಂದ್ಬಿಡೋ ಸಾಧ್ಯತೆ ಇರುತ್ತಾ ಕ್ಯಾಂಪ್ಗೆ? ಕಾಡಿಂದೆಲ್ಲ ಮುಗಿಸ್ಕೊಂಡು ನೀವು ಕರೆಯೋಕೆ ಕೆಲವು ಆನೆಗಳು ಬರುತ್ತೆ, ಎಲ್ಲ ಆನೆಗಳು ಬರೋದಿಲ್ಲ. ಕೆಲವು ಬಂದ ಅಭ್ಯಾಸ ಆನೆಗಳೆಲ್ಲ ಬರುತ್ತೆ. ಕೆಲವು ಹೋಗದೆ ಕಾಡು ಒಳಗಡೆ ಬಿಟ್ಟರೆ ಸಾಕು ಖುಷಿಯಲ್ಲಿ ಹೋಗುತ್ತೆ. ಬರೋದೇ ಇಲ್ಲ, ಅದಂತೂ ಬರದೇ. ಕಾಡು ಸಿಕ್ಕಿದೆ ಖುಷಿ ಅಲ್ವಾ ಅದಕ್ಕೆ. ಮತ್ತೆ ಬಾಯ್ ಸರ್ ಬಾಯ್. ಸೊ ನಿಮ್ಮ ಮನೆಗೆ ಖುಷಿ ಕಾಡು ಬಿಟ್ಬಿಟ್ರೆ ಸಾಕಪ್ಪ ನಮಗೆ ಅಂತ ಹೇಳಿ ಬಿಟ್ರೆ ಸಾಕು, ಅದು ಒಳ್ಳೆ ಖುಷಿಯಲ್ಲಿ ಹೋಗ್ತಾ ಇರುತ್ತೆ. ಆಮೇಲೆ ಈ ಸಲ ಒಳ್ಳೆ ದಸರಾದಲ್ಲಿ ತೂಕ ಇತ್ತು ಆನೆ. ಸೊ ಏನು ಆ್ಯಕ್ಚುಲಿ ಅದು ಹೆಂಗೆ ನೀವು ಅಷ್ಟು ಚೆನ್ನಾಗಿ ಹೆಂಗೆ ತಯಾರಿ ಮಾಡಿದ್ರಿ? ಅದು ಊಟ ಮಾಡಿದೆ ಚೆನ್ನಾಗಿ ನಾವು ಕೊಟ್ಟಿದ್ನ, ಅದಕ್ಕೆ ಅದು ಚೆನ್ನಾಗಿ. ಅಂದರೆ ಈಗ ಸಾಮಾನ್ಯ ಇಲ್ಲಿ ಎಲ್ಲ ಆನೆಗೂ ಅದೇ ಫುಡ್ ಕೊಡ್ತಾರೆ, ಬಟ್ ನಿಮ್ಮ ಮನೆ ಅದು ಹೆಂಗಪ್ಪ ಅಷ್ಟು ಜಾಸ್ತಿ ಚೆನ್ನಾಗಿ ತೂಕ ಬರಕ್ಕೆ ಸಾಧ್ಯ? ಏನಾದರೂ ಸ್ಪೆಷಲ್ ಆಗಿ ನೀವೇನಾದ್ರು ಕೊಡ್ತಾ ಇದ್ದೀರಾ ಅಂತ? ಸ್ಪೆಷಲ್ ಏನಿಲ್ಲ, ನಾವು ನೋಡೋದ್ರಲ್ಲಿ ಆನೆ ಎಷ್ಟು ಪ್ರೀತಿ ಮಾಡುತ್ತೇವೆ ಅಷ್ಟು ಖುಷಿಯಲ್ಲಿ ಇರುತ್ತೆ ಆನೆಗಳು. ಓಕೆ ಓಕೆ. ನಮ್ಮನ್ನ ಅಷ್ಟು ಹಚ್ಕೊಂಡಿರುತ್ತೆ. ಅದ್ರ ಜೊತೆಗೆ ನೀವೀಗ ಅಲ್ಲಿಗೆ ಹೋಗ್ತೀರಾ, ಕಾಡಿಗೆ ಹೋಗುತ್ತಲ್ಲ, ಅಲ್ಲಿ ಕೂಡ ಹಾಗೆ ಅದು ಬೇಕಾಗಿದ್ದು ತಿನ್ಕೊಂಡು ಬರೋದು ಅದು ಎಲ್ಲ ಮಾಡುತ್ತಲ್ವಾ? ಅದನ್ನ ಫ್ರೀಯಾಗಿ ಅದ್ರಷ್ಟಕ್ಕೆ ಅದನ್ನ ಬಿಡ್ತೀವಿ ಫ್ರೀಯಾಗಿ. ಅದಕ್ಕೆ ಇಷ್ಟ ಬಂದಿದೆ ಏನು ಬೇಕು ಅದೆಲ್ಲ ತಿನ್ನುತ್ತೆ. ಓಕೆ. ಸೊ ಅದ್ರ ಜೊತೆಗೆ ಟೈಮ್ ಆಯ್ತು ಅಂದ್ರೆ ನಾವು ಹೋಗಿ ಕರ್ಕೊಂಡು ಬರ್ತೀವಿ ಅಷ್ಟೇ. ಅದ್ರ ಜೊತೆಗೆ ನೀವು ತೋರಿಸೋ ಪ್ರೀತಿ, ಅದು ಪ್ರೀತಿ ಇದ್ರೆ ಎಷ್ಟು ನೀಟಾಗಿ ನೋಡ್ಕೊಳ್ತೀವಿ, ಅದಕ್ಕೆ ಎಷ್ಟು ಪ್ರೀತಿ ಕೊಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮನ್ನ ಅರ್ಥ ಮಾಡ್ಕೊಳುತ್ತೆ, ನಮ್ಮ ಜೊತೆ ಅಷ್ಟು ಹೊಂದಾಣಿಕೆಯಲ್ಲಿ ಇರುತ್ತೆ. ಓಕೆ. ಈಗ ನನಗನ್ಸುತ್ತೆ ಯಾವಾಗಲೂ ಸುಗ್ರೀವನ್ ನೋಡಿದ್ರೆ ಒಂಥರ ಸ್ಟ್ರಿಕ್ಟ್ ಆಫೀಸರ್ ಥರ ಇರ್ತಾನೆ ಯಾವಾಗಲೂ. ನೋಡೋರಿಗೆ ಹಂಗೆ ಕಾಣುತ್ತೆ. ನಮ್ಮ ಜೊತೆ ಚೆನ್ನಾಗಿದೆ, ನಿಮ್ಮ ಜೊತೆ ಚೆನ್ನಾಗಿರುತ್ತೆ. ನಿಮ್ಮ ಮನೆಯವ್ರ ಜೊತೆ ಎಲ್ಲ ಹೊಂದಾಣಿಕೆ? ಎಲ್ಲರ ಜೊತೆ ಹೊಂದಾಣಿಕೆ ಇದೆ. ಸಣ್ಣ ಮಕ್ಕಳಿದ್ರೆ ಎಲ್ಲರ ಜೊತೆ ಮನೆ ಬಾಗಿಲಿಗೆ ಹೋದ್ರೆ ಸಾಕು ಅವರೇ ಊಟ ಎಲ್ಲ ಕೊಡ್ತಾರೆ. ಅದಕ್ಕೆ ಮನೆ ಊಟನೂ ಮಾಡುತ್ತಾ? ಅನ್ನ ಎಲ್ಲ ಕೊಡ್ತೀವಿ. ತಿನ್ನುತ್ತೆ ಅದನ್ನು ನಿಮ್ಮ ಮನೆಗಳಿಗೆ ಬರ್ತಾ ಇರುತ್ತೆ. ಮನೇಲಿ ತೆಂಗಿನಕಾಯಿ ಬೆಲ್ಲ ಎಲ್ಲ ಇಟ್ಟಿರ್ತೀವಿ, ಅದಕ್ಕೆ ಕೊಡ್ತೀವಿ. ಮಕ್ಕಳೇ ಕೊಡ್ತಾರೆ ತಗೊಂಡೋಗಿ ಬಾಯಿಗೆ. ಬಟ್ ಸಾಮಾನ್ಯವಾಗಿ ಸುಗ್ರೀವಂದು ಒಂದು ಇದೇ ಸ್ವಭಾವ ಯಾವ ಥರ? ಅದು ಎಲ್ಲ ಟೈಮಲ್ಲಿ ಒಂದೊಂದು ಥರ ಚೇಂಜಸ್ ಇರುತ್ತೆ ಅದ್ರದ್ದು. ಓಕೆ. ಈಗ ಅಕಸ್ಮಾತ್ ಅದಕ್ಕೆ ಕೋಪ ಬಂದಾಗ ಒಂಥರ ಚೇಂಜಸ್ ಆಗುತ್ತೆ. ಅದರ ಮುಖ ಲಕ್ಷಣನೇ ಚೇಂಜ್. ನಿಮಗೆ ಗೊತ್ತಾಗುತ್ತೆ ಕೋಪದಲ್ಲಿದೆ ಅಂತ. ಮತ್ತೆ ಪ್ರೀತಿಯಲ್ಲಿ ಅದು ಕೋಪ ಇಲ್ಲ ಅಂತ ಹೇಳಿದ್ರೆ, ನಾರ್ಮಲ್ ಆಗಿದ್ದಾನೆ ಅಂತ ಹೇಳಿದ್ರೆ ಸೈಲೆಂಟ್ ಆಗಿ ಮಂಕಾಗಿರ್ತಾನೆ, ಹಂಗೆ ಆಗಿರುತ್ತೆ. ಓಕೆ. ಈಗ ಕಾಡಿಗೆಲ್ಲ ಹೋದಾಗ ಏನಾದ್ರು ಕಾಲಿಗೇನೋ ಚುಚ್ಚಿಬಿಟ್ಟಿದೆ, ಇನ್ನೊಂದು ಆಗ್ಬಿಟ್ಟಿದೆ, ಅದು ನಿಮಗೆ ಅದು ನೀವು ನೋಟಿಸ್ ಮಾಡ್ತೀರಿ? ಈಗ ನಮಗಾದ್ರೆ ನಾವು ಹೇಳ್ಕೊತೀವಿ, ಅದು ಹೇಳಲಿಕ್ಕೆ ಬರಲ್ಲ, ಅದಕ್ಕೆ ಏನಾಗಿದೆ ನೋವಾಗಿದೆ ಅದೆಲ್ಲ ನಿಮಗೆ ಹೆಂಗೆ ಗೊತ್ತಾಗುತ್ತೆ? ಅದು ಕಾಲಲ್ಲಿ ಏನಾದರೂ ಸುಚ್ಚಿದ್ರೆ ಮರದ ಗುತ್ತಿ ಇರುತ್ತೆ ನೋಡಿ, ಚಿಕ್ಕದಾಗಿ, ಇಲ್ಲ ಕಲ್ಲು ಇರುತ್ತೆ ದಪ್ಪದ, ಅದಕ್ಕೆ ಹಿಂಗೆ ಉಜ್ಜುತ್ತಾ ಇರುತ್ತೆ, ಅದರಲ್ಲೇ ಕಂಡು ಹಿಡಿತೀವಿ ನಾವು. ಓಕೆ. ಅದೇ ತೆಗಿಯೋ ಪ್ರಯತ್ನ ಪಡುತ್ತೆ, ಅದು ತೆಗಿಯಕ್ಕಾಗಲ್ಲ. ಅವಾಗ ಮಲಗಿಸಿ ಅದನ್ನ ತೆಗಿತೀವಿ ನಾವು. ಬೈಟ್ ಫುಲ್ ಮಲಗಿಸಿ ಆದ್ಮೇಲೆ ತೆಗಿತೀವಿ. ಸೊ ಎಲ್ಲದಕ್ಕೂ ಸಿಗ್ನಲ್ ಕೊಡುತ್ತೆ ಅದು, ಅಂದ್ರೆ ಮಾತಿಲ್ಲ, ಪ್ರತಿಯೊಂದು ಆನೆ ಸಿಗ್ನಲ್ ಕೊಡುತ್ತೆ. ಕೆಲವರಿಗೆ ಅರ್ಥ ಮಾಡೋರಿಗೆ
ಗೊತ್ತಾಗುತ್ತೆ. ಈಗ ಹೊಟ್ಟೆ ಹಸಿತಿದೆ ಒಂದು ಸಿಗ್ನಲ್ ಕೊಡುತ್ತೆ, ಕೋಪ ಬಂದಿದೆ ಒಂದು ಸಿಗ್ನಲ್. ಎಲ್ಲ ಟೈಮಲ್ಲಿ ಗೊತ್ತಾಗುತ್ತೆ. ಮತ್ತು ಈಗ ನಾವು ಅದೇ ಕಾರ್ಯಾಚರಣೆ ಹೋಗೋ ಟೈಮಲ್ಲಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಇಲ್ಲಿ ಎಷ್ಟು ದೇವರುಗಳಿದೆ ಅದೆಲ್ಲ ಅವ್ರಿಗೆ ನೆನೆಸ್ಕೊಂಡೇ ಹೋಗೋದು ನಾವು ಹೊರಡೋದು. ಇಲ್ಲಿ ಪೂಜೆ ಮಾಡಿನೇ ಹೊರಡೋದು. ಪ್ರತಿ ಸತಿ ಹೋಗ್ಬೇಕಾದ್ರೂ ಪ್ರತಿ ಸಲ ಹೋಗ್ಬೇಕಂದ್ರೆ ಒಂದು ಹಣ್ಣು ಕೈ ಪೂಜೆ ಮಾಡಿನೇ ಹೊರಡೋದು. ಓಕೆ, ಕಾರ್ಯಾಚರಣೆಗಳಿಗೆ. ಈಗ ಇವಾಗವರೆಗೂ ಎಷ್ಟು ಭಾಗವಹಿಸಿದ ಸುಗ್ರೀವ ಅಂದಾಜು? ಸುಮಾರು ಆಗಿದೆ, ಸುಮಾರು ಅಂದರೆ ಒಂದು 40 ಆಗಿದೆ. ಕಲರಿಂಗ್ ಹಿಡ್ದಿದ್ದು ಎಲ್ಲ ಸೇರಿ. ಹಾಂ, ಫ್ರಂಟ್ ಲೈನಲ್ಲೇ ಹೋಗ್ತಾನಾ ಅಥವಾ ಇವಾಗಲೂ ಇನ್ನೂ ಸ್ವಲ್ಪ ಹಿಂದೆ ಇಟ್ಟು ಟ್ರೈನ್ ಕೊಡ್ತಾ ಇದ್ದೀರಾ? ಹಿಂದೆ ಎಲ್ಲ ಹೋಗೋದೆ, ಡಾಟಿಗೆ ಹೋಗ್ತಾನೆ, ಡಾಟ್ ಮಾಡ್ಸೋಕ್ಕೇನೋ ಹೋಗ್ತಾನೆ. ಆನೆ ಕಟ್ಟಿ ಎಳೆದ್ರಲ್ಲೂ ರೆಡಿ ಇದೆ, ಇದೆಲ್ಲ ರೆಡಿ. ಬಟ್ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಈಗ ಸದ್ಯಕ್ಕೆ ಅವನಿಗೆ ಈ ಆಪ್ರೇಷನ್ಸ್ಗಳಿಗೆ ಹೋಗೋದು? ಒಂದು 5 ವರ್ಷದಿಂದ ಈ ಕಡೆ. 5 ವರ್ಷದಿಂದ. ಓಕೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಸ್ಟ್ರಾಂಗೆಸ್ಟ್ ಆಗ್ತಾನೆ ಅನ್ಸುತ್ತಾ? ನಾವು ಎಷ್ಟು ಪ್ರಯತ್ನ ಪಡ್ತೀವಿ ಅಷ್ಟು ಇದಾಗುತ್ತೆ. ನಾವು ಹಿಂದೆ ಹೋದ್ರೆ ಅದು ಹಿಂದೆ ಆಗುತ್ತೆ. ಈಗ ಎಲ್ಲರಿಗೂ ಅವ್ರ ಆನೆ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಅವ್ರವ್ರ ಆನೆ ಮೇಲೆ ಅವ್ರಿಗೆ ಪ್ರೀತಿ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಅದು ನಮ್ಮ ಮಕ್ಳ ಮೇಲೆ ನಮಗ್ ಪ್ರೀತಿ ಅಂತೀವಲ್ಲ, ಹಂಗೆ ನಿಮ್ಮ ಆನೆ ಮೇಲೆ ನಿಮ್ಗೂ ಪ್ರೀತಿ ಇದೆ. ಬಟ್ ಅದಲ್ಲದೆ ನಿಮಗೆ, ನನಗೆ ಈ ಆನೆ, ನನ್ನ ಸುಗ್ರೀವ ನಂಗೆ ಯಾವತ್ತೂ ಪ್ರೀತಿ, ಬಟ್ ಅದಲ್ಲದೆ ನಂಗೆ ಈ ಆನೆ ಕಂಡ್ರೆ ನಂಗೆ ಸಖತ್ತು ಚಿಕ್ಕ ವಯಸ್ಸಿಂದ ಇಷ್ಟ, ಅಥವಾ ನಂಗೆ ಈ ಆನೆ ಥರ ನನ್ನ ಆನೆ ಆಗಬೇಕು ಅಂತ ಇಷ್ಟ ಅನ್ನೋದಾದ್ರೆ ನಿಮ್ಗೆ ಯಾವ ಆನೆ ಥರ ಆಗಬೇಕು ನಿಮ್ಮ ಆನೆ? ಆ ಥರ ಆಗಕ್ಕಾಗಲ್ಲ. ಈಗ ಅಭಿಮನ್ಯು ಇದೆ, ಅದು ಕೆಲಸ ಮಾಡ್ತಾ ಇದೆ, ಅಷ್ಟು ಆಗಕ್ಕಾಗಲ್ಲ. ಆದರೂ ಆ ಥರ ಅದು ಮಾಡಿದೆಲ್ಲ, ಅದಕ್ಕೆ ಸ್ವಲ್ಪ 1% ಆದ್ರೂ ಮಾಡೋಣ ಅಂತ ಒಂದು ಆಸೆ ಅಷ್ಟೇ ನಿಮಗೆ. ಅಭಿಮನ್ಯು ಥರ 1% ಆದ್ರೂ ಮಾಡೋಣ ಅಂತ. ಅರ್ಧ ಮುಕ್ಕಾಲಂತ ಆಗಲ್ಲ, 1% ಆದ್ರೂ ಮಾಡೋಣ ಅದು ಮಾಡಿರೋ ಕೆಲಸ. ಅಂದ್ರೆ ಧೈರ್ಯ ಮತ್ತೆ ಆಪರೇಷನ್ ಯಾವುದೇ ಕೆಲಸದಲ್ಲಿ ಆಗಲಿ ಒಂದು 1% ಆದ್ರೂ ಮಾಡೋಣ ನಮ್ಮ ಆಸೆ ಇರೋದು. ನೋಡೋಣ, ಮುಂದೆ ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ, ನಿಮ್ಮನೆ ಆ ಥರ ಆಗಬೇಕು. ಬಟ್ ನಿಮಗೆ ಶಂಕರ್ ಆಗಿ ನನಗೆ, ನಾನಂದ್ರೆ ಆನೆ ಕೆಲಸದವನಲ್ಲಪ್ಪ, ನಾನು ಸುಮ್ಮನೆ ಇರೋನು, ಆದರೆ ನಂಗೆ ಈ ಆನೆ ಅಂದರೆ ನಂಗೆ ತುಂಬ ಇಷ್ಟ ಅಂತ ಅಂದ್ರೆ ಯಾವ ಆನೆ ಇಷ್ಟ ನಿಮಗೆ? ನನಗೆ ಇವಾಗ ವೇದ ಇದೆಯಲ್ಲ, ವೇದ ತುಂಬಾ ಇಷ್ಟ. ಇಲ್ಲಿ ಈ ಭಾಗದಲ್ಲಿರೋ ವೇದ ಇವಾಗ ತೆಗೆದಿರೋ ಹೊರಗಡೆ. ಯಾಕೆಂದ್ರೆ ಅದ್ರ ಗುಣಗಳು ಬಹಳ ಚೆನ್ನಾಗಿದೆ. ಸೈಲೆಂಟ್ ಆನೆ. ಹೌದಾ? ಓಕೆ. ಆ ಥರ ಅದು ನೋಡೋಕೆ ಲಕ್ಷಣವಾಗಿದೆ, ಚೆನ್ನಾಗಿ ಅನ್ಸುತ್ತೆ. ಅದೇ ಅದನ್ನ ತಯಾರಿ ಮಾಡೋರು ಕೂಡ. ಆಮೇಲೆ ನಾನು ಒಂದು ವಿಚಾರ ನಾನು ಗಮನಿಸಿದ್ದೀನಿ, ಮಾವುತರು ಕಾವಡಿಗಳು ಹೆಂಗಿರ್ತಾರೆ, ಅವ್ರ ಆನೆ ಅದೇ ಥರ ಬುದ್ಧಿ ಕಲ್ತಿರುತ್ತೆ. ಅದು ನನಗನ್ಸೋದು, ನಂಗೆ ಗೊತ್ತಿಲ್ಲ ನಿಮ್ಗೆ. ನಾವು 2 ಜನ ಒಂದು ಆನೆಯಲ್ಲಿ ಚೆನ್ನಾಗಿರುತ್ತೆ, ಆನೇನು ಚೆನ್ನಾಗಿರುತ್ತೆ. ಸ್ವಲ್ಪ ಒಬ್ಬ ಚೇಂಜ್ ಆದರೆ ಅದು ಚೇಂಜ್ ಆಗುತ್ತೆ. ಈಗ ಮಾವುತರು ಏನಾದರೂ ಖುಷಿಯಾಗಿ ನಗಾಡ್ತಾ ಮಾತಾಡ್ತಿರ್ತಾರ, ಆನೆನೂ ಸ್ವಲ್ಪ ನಗಾಡ್ತಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಮಾವುತರು ಸ್ವಲ್ಪ ಕೋಪದಲ್ಲಿ ಇರ್ತಾರ, ಆನೆಗಳು ಕೋಪದಲ್ಲೇ ಇರ್ತವೆ ಅನ್ಸುತ್ತೆ. ಈಗ ನಮ್ಮ ಭೀಮನ್ ನೋಡ್ರಿ, ನಮ್ಮ ಗುಂಡಣ್ಣ ತುಂಟನ್ ಥರ ಇರ್ತಾರ, ಭೀಮನು ತುಂಟ ಥರ, ಆ ಥರ. ಸೊ ನಿಮ್ಗೂ ಹಂಗೆ ಅನ್ಸುತ್ತಾ ಮಾವುತರು ಹೆಂಗಿರ್ತಾರೆ ಹಂಗೆ ಆನೆಗಳು ಇರುತ್ತೆ ಅಂತ? ಆ ಥರ ಅನ್ಸಲ್ಲ, ಆದರೂ ಅವ್ರವ್ರ ಆನೆ ಅವ್ರಿಗೆ ಆ ಥರ ಇಷ್ಟ ಇರುತ್ತೆ. ನಮಗೆ ನಮ್ಮ ಥರನೇ ಇರ್ಬೇಕು ಆನೆ ಅಂತ ನಮ್ಮ ಆಸೆ. ಹಂಗೆ ಅಲ್ಲ, ಆ ಥರ ಬುದ್ಧಿ ಕಲಿಯುತ್ತೆ ಅಂತ ಅನ್ಸುತ್ತೆ ಅಂತ. ಈಗ ಮನೆಯಲ್ಲಿ ನಾನು ಹೇಳೋದು, ಅಪ್ಪ ಅಮ್ಮ ಹೆಂಗೆ ಬುದ್ಧಿ ಹೇಳ್ಕೊಟ್ಟಿರ್ತಾರೆ ಅದೇ ಥರ ಮಕ್ಕಳು ಬುದ್ಧಿ ಕಲಿತಾ ಇರ್ತವೆ ಅಲ್ವಾ? ಅಪ್ಪ ಅಮ್ಮ ಪ್ರೀತಿಯಿಂದ ಎಲ್ಲರ ಹತ್ರ ಮಾತಾಡಿದ್ರೆ ಮಕ್ಕಳು ಅದೇ ಕಲ್ತಿರ್ತಾರೆ. ಎಲ್ಲರನ್ನು ನೆಂಟರನ್ನೆಲ್ಲ ಚೆನ್ನಾಗಿ ಮಾತಾಡ್ಸೋದು ಆ ಥರ. ಹಾಗೆ ನಿಮಗೂ ಆ ಥರ ಅನ್ಸುತ್ತಾ ಮಾವುತ್ರ ಬುದ್ಧಿನೇ ಆನೆಗಳು ಸ್ವಲ್ಪ ಕಲಿತಾ ಹೋಗ್ತಾ ಅಂತ ಜೊತೆಯಲ್ಲಿದ್ದು? ಕಲಿಯುತ್ತೆ ಆನೆಗಳು. ನಾವು ಯಾವ ಥರ ಓಡಾಡ್ತೀವಿ ಅದೇ ಥರ ಅವನು ಇದು ಮಾಡುತ್ತೆ. ಅಂದ್ರೆ ಕೆಲವು ಟೈಮಲ್ಲಿ ಒಂದೊಂದು ಬೇಜಾರಾಗುತ್ತೆ. ಆಕೆ ನೋವುಗಳಾದಾಗ ನಮಗೆ ತುಂಬಾ ದುಃಖ ಆಗೋದು ಅದೇ ಟೈಮ್. ಹೊಟ್ಟೆನೆ ಹೊಡೆದಾಗ ಲೂಸ್ ಮೋಷನ್ ಜಾಸ್ತಿ ಆಗುತ್ತಲ್ಲ, ಆ ಟೈಮಲ್ಲಿ ಬೇಜಾರಾಗುತ್ತೆ. ಚೆನ್ನಾಗಿರುತ್ತೆ, ಆನೆಗಳು ಚೆನ್ನಾಗಿ ನೋಡ್ಕೊಂಡು ಇರ್ತೀವಿ, ಸಡನ್ ಆಗಿ ವೀಕ್ ಆಗ್ಬಿಡುತ್ತೆ. ಆ ಟೈಮ್ ತುಂಬಾ ಬೇಜಾರಾಗುತ್ತೆ. ಒಂದು ಬಿಟ್ರೆ ಬೇರೆ ಏನಿಲ್ಲ ಆನೆಗಳು. ಓಕೆ. ಸೊ ಒಟ್ಟು ಸುಗ್ರೀವ ನಿಮ್ಮ ಕೈಗೆ ಸಿಕ್ಕಿ ಎಷ್ಟು ವರ್ಷ ಆಯ್ತು? 9 ವರ್ಷ. 9 ವರ್ಷ. ನೀವು ಅದಕ್ಕೆ ಮುಂಚೆ ಬೇರೆ ಆನೆ ಜೊತೆ ಕೆಲಸ ಮಾಡಿದ್ರಿ? ಧನಂಜಯದಲ್ಲಿ ಮಾಡಿದೆ, ಅದಕ್ಕಿಂತ ಮುಂಚೆ ಕಪಿಲದಲ್ಲಿ. ಸೊ ಅದೆರಡು ಅನುಭವ ಆದಮೇಲೆ ನೆಕ್ಸ್ಟ್ ಸುಗ್ರೀವಂಗೆ ಡೈರೆಕ್ಟ್ ಆಗಿ ನೀವು ಮಾವುತರಾಗಿ ನೋಡ್ಕೊಳಕ್ ಸ್ಟಾರ್ಟ್ ಮಾಡಿ? ಟೆಂಪ್ರವರಿಯಲ್ಲೇ ಬಂದು ಕ್ರಾಲಿಯಿಂದ ಕೆಲಸ ಮಾಡಿ ಹೊರಗಡೆ ತೆಗೆದು ಅದರಲ್ಲೇ ಪರ್ಮನೆಂಟ್ ಆಗಿದೆ. ಆಮೇಲೆ ಪರ್ಮನೆಂಟ್ ಆಗಿದ್ದು ಅದರಲ್ಲೇ ಪರ್ಮನೆಂಟ್ ಆಗಿ ಅದರಲ್ಲೇ ಪ್ರಮೋಷನ್ ಸಿಕ್ತು. ಸುಗ್ರೀವ ಹಾಗಾದ್ರೆ ನಿಮಗೆ ಒಂಥರ ಲಕ್ಕಿ, ಅದೃಷ್ಟದ ಆನೆ ಅವನು. ಸೊ ಅವ್ನು ಸಿಕ್ಕಾದ್ಮೇಲೆ ಎಷ್ಟು ಖುಷಿ ಆಯ್ತು ನಿಮಗೆ? ಇಲ್ಲ, ಒಂದು 3 ವರ್ಷ ಕಷ್ಟ ಇತ್ತು. ತುಂಬ ಕಷ್ಟ ಅಂದ್ರೆ ತುಂಬ ಕಷ್ಟ. ಹತ್ರನೇ ಸೇರಿಸ್ಕೊಳ್ತಿಲ್ಲ ನನ್ನ 2 ಜನರನ್ನ ಸೇರಿಸ್ತಾ ಇತ್ತಿಲ್ಲ ಅದು. 3 ವರ್ಷ? 3 ವರ್ಷ. ಓ ಮೈ ಗಾಡ್. 1.5 ವರ್ಷ. ಕ್ರಾಲಲ್ಲಿ ಎಷ್ಟು ಸಮಯ ಆಯಿತು? ಅದೇನು 2.5 ತಿಂಗಳು. 2.5 ತಿಂಗಳು ಅಷ್ಟೇ. ಓಕೆ. ಅವಾಗಲೂ ನೀವೇ ಇದ್ದಿದ್ದು ಕ್ರಾಲಲ್ಲಿ ಬುದ್ಧಿ ಹೇಳ್ಕೊಡ್ಬೇಕಾದ್ರು? ಸ್ಟಾರ್ಟಿಂಗಲ್ಲಿ ನಮ್ಮ ಅಣ್ಣನ ಜೊತೆ ಒಬ್ರು ಇದ್ರು, ಸಂತೋಷ್ ಅಂತ. ಅವರು ಒಂದು 15-20 ದಿನ ಮಾಡಿ ಬಿಟ್ಟು ಹೋದ್ರು. ಅವ್ರಿಗೆ ಯಾಕೋ ಆಗಿಲ್ಲ, ಕಷ್ಟ ಅನಿಸ್ತೇನೋ. ಅವಾಗ ಅಣ್ಣ ಒಬ್ಬರು ಇದ್ರು, ನಾನೇ ಆಗ ಧನಂಜಯದಲ್ಲಿದ್ದೆ, ಅಲ್ಲಿಂದ ಚೇಂಜ್ ಆದೆ.
ಧನಂಜಯನಿಗೆ ಸೂನಿ ಅವ್ರನ್ನ ಹೇಳಿಬಿಟ್ಟು ಫಾರೆಸ್ಟ್ ಜೊತೆ ಮಾತಾಡಿ ಆಮೇಲೆ ನಾನು ಸುಗ್ರೀವಿಗೆ ಹೋಗ್ತೀನಿ ಅಂತೇಳಿ ಅಣ್ಣನ ಜೊತೆ ನಾನೇ ಸೇರ್ಕೊಂಡೆ. ಆವಾಗ ನಾನು ಸೇರಿ 2.5 ತಿಂಗಳು ಆಗಿತ್ತು ಟೋಟಲ್ ಆಗಿ. ಅವ್ರು ಮಾಡಿದ್ದೆಲ್ಲ ಸೇರಿ 2.5 ತಿಂಗಳಿಗೆ ಹೊರಗಡೆ ತೆಗೆದು ಒಂದು ವರ್ಷನೂ ಹತ್ರ ತೊಗೊಂಡಿಲ್ಲ ನಮ್ಮದು. ಓಕೆ, ಯಾರೂ ಇಲ್ಲ. ಮತ್ತೆ ಅದಕ್ಕೆ ಏನಾದ್ರು ಕೊಡಬೇಕು ಮಾಡಬೇಕು? ಎಲ್ಲ ಕೊಡ್ತಿದ್ದೋ, ಊಟ ನೀರು ಎಲ್ಲ ಪ್ರತಿಯೊಂದು ಕೊಡ್ತಿದ್ದೋ. ಮುಟ್ಟಿಸ್ಕೋತಿರ್ಲಿಲ್ಲ, ಟಚ್ ಮಾಡೋಕ್ಕೆ ಬಿಡ್ತೈತಿಲ್ಲ. ಆಮೇಲೆ ಲಾಸ್ಟಿಗೆ ಒಂದು ವರ್ಷ ಕಳೆದ್ಮೇಲೆ ಮೇಲೆ ಹತ್ರ ಸೇರ್ದು. ಹೊಡೆದಿದ್ದು ಆ ಥರದ್ದೇನೋ ಭಾಳ ಕಷ್ಟದಲ್ಲಿ ಅದೆಲ್ಲ ತಪ್ಪಿಸ್ಕೊಂಡಿದ್ದು. ಹೌದಾ? ಇದಂತ ಹಿಂಗೆ ಹೋಗಿದ್ದು. ಓಕೆ, ಹೊಡೆದಿದ್ದು ನನಗೆ ಹೊಡೆದಿದೆ, ನನಗೂ ಹೊಡಿಯೋಕ್ಕೆ ಟ್ರೈ ಮಾಡ್ದೆ, ಸಿಗಲಿಲ್ಲ. ಆದರೆ ನಮಗೆ ಗೊತ್ತಿರುತ್ತೆ ಅಲ್ಲ ಯಾವ ಟೈಮಲ್ಲಿ ಏನು ಮಾಡುತ್ತೆ ಅಂತ. ಸಡನ್ ಆಗಿ ಹಿಂದೆ ಜಂಪ್ ಮಾಡಿದೆ, ತಪ್ಪಿ ಯಾವಾಗ ಮಿಸ್ ಆಯ್ತು. ಅದೊಂದು ರೈಟ್ ಮಿಸ್ ಮಾಡ್ಕೊಂಡು ತಪ್ಪಿಸೋದು. ಓಕೆ, ಅದರಿಂದ ಚೆನ್ನಾಗಾಯ್ತು ಎಲ್ಲ ದೇವರಿಂದ. ಒಟ್ಟು ಒಂದು ಆನೆನ ಟ್ರೈ ಮಾಡಬೇಕು ಅಂತಂದಾಗ ಮಾವುತರಾಗಿರ್ಬೋದು ಅಥವಾ ಅದಕ್ಕೆ ಯಾರು ಕ್ರಾಲಲ್ಲಿ ಟ್ರೈನಿಂಗ್ ಮಾಡ್ತಿರ್ತಾರೆ ಅವ್ರು ಒಂಥರ ಜೀವ ಕೈಲಿಡ್ಕೊಂಡಿರ್ಬೇಕಲ್ವ? ತುಂಬ ಕಷ್ಟ ಇದೆ. ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಈಗ ಅದ್ರ ಒಳಗಡೆ ಹೋಗ್ತೀವಿ, ಮಧ್ಯೆ ಮುಂದೆ ಬಿಡಿಸಿದ ಮೇಲೆ ಟರ್ನ್ ಆಗೋದಿಲ್ಲ. ಆನೆಗಳು ಅದ್ರ ಮೇಲೆ ಕೂತು ಎಲ್ಲ ಅಭ್ಯಾಸ ಮಾಡಬೇಕು. ಕಾಲು ಫ್ರೀ ಇರುತ್ತೆ, ಎಲ್ಲ ಫ್ರೀ ಇರುತ್ತೆ. ಚೈನ್ ಹಾಕಿ ಅಭ್ಯಾಸ ಮಾಡಬೇಕು. ಫಸ್ಟ್ ಹಗ್ಗದಲ್ಲಿ ಕಟ್ತೀವಿ, ಬಂಡ ಹಗ್ಗ ಅಂತ ಹೇಳ್ತೀವಿ. ಅದರಲ್ಲಿ ಕಟ್ಟಿ ಎಲ್ಲ ಇದು ಮಾಡ್ತೀವಿ. ಒದ್ದಾಡುತ್ತೆ ಹಂಗೆ ಕಾಲ್ನಲ್ಲಿ. ಓಕೆ, ಅದನ್ನ ತೆಗಿಯೋಕ್ಕೆ ಕಿತ್ತಾಕ್ಲಿಕ್ಕೆ ಹಾಕೋದಕ್ಕೇನೆ ಬಿಡೋದಿಲ್ಲ, ಅಷ್ಟು ಕಷ್ಟ ಕೊಡುತ್ತೆ. ಅದನ್ನೆಲ್ಲ ಇದು ಮಾಡ್ಕೊಂಡು ಬರ್ಬೇಕಷ್ಟೇ. ಅದ್ರ ಮೇಲೆ ಕೂತಾಗ ಹೆಂಗಿರುತ್ತೆ? ಯಾಕಂದ್ರೆ ಯಾವ್ದು ಟೈಮಲ್ಲಿ ಅದು ಹಿಂಗಂದ್ರು ಮಾವುತ ಕೆಳಗೆ ಬೀಳದೆ ಕಾಲು ಇಡದೆ ಅದ್ರ ಮೇಲೆ ಪಲ್ಟಿ ಹೊಡೆದು ತುಂಬಾ ಭಯ ಇರುತ್ತೆ. ಮೈ ಫುಲ್ ಆಡಿಸ್ತಲ್ಲ, ಸ್ವಲ್ಪ ಮಿಸ್ ಆದ್ರೂ ಅದ್ರ ಕಾಲಿಗೆನೆ. ಹೌದು. ಆ ಥರದ್ದು ಏನು ಇನ್ಸಿಡೆಂಟ್ ಮಾಡಿಲ್ಲ, ಇದುವರೆಗೂ ಆಗಿಲ್ಲ. ನಾವು ಮಾಡಿದಂತಲ್ಲ ಹಳಬರ ಕಾಲದಿಂದನೂ ಅದು ಆಗಿಲ್ಲ. ಬಟ್ ಆದರೆ ಮುಂದೆ ಆಗೋದು ಬಾರ್ದದು. ತುಂಬ ಜನ ಹೇಳ್ತಾರೆ ನಮ್ಮ ಕರ್ನಾಟಕದ ಆನೆಗಳು ಸ್ವಲ್ಪ ಬೇರೆ, ಅದೇ ಈಗ ನಾವು ಕೇರಳ ಭಾಗದಲ್ಲಿ ಅಲ್ಲಿ ಇಲ್ಲಿ ನೋಡೋ ಆನೆಗಳಿಗಿಂತ ಕರ್ನಾಟಕದಲ್ಲಿರೋ ಆನೆಗಳು ಸ್ವಲ್ಪ ಸಾಫ್ಟ್. ಅವು ಪಾಪ ನೀವು ಹೇಳ್ದಂಗೆ ಹಳಬ್ರ ಕಾಲದಿಂದನೂ ಯಾರಿಗೂ ಏನೋ ತೊಂದರೆ ಕೊಡಲ್ಲ. ಅದು ಒಂದ್ಸಲ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ದೇವ್ರ ದಯೇನೋ ಏನೋ ಗೊತ್ತಿಲ್ಲ ಅದಕ್ಕೆ. ಸೊ ಈಗ ನಿಮಗೆ ಸುಗ್ರೀವ ಸಿಕ್ಕಿ ಈ 3 ವರ್ಷದ ಏನು ಇದಿತ್ತು ಅದಾದಮೇಲೆ ಹೆಂಗೆ ಅಡ್ಜಸ್ಟ್ ಆದ? ಅದು ಆವಾಗ ದಿನಕ್ಕೆ ಚೇಂಜ್ ಆಗ್ತಾ ಬಂತು. ಒಂದೊಂದು ದಿನ ಹೋಗಿ ಪೂಜೆ ಎಲ್ಲ ಮಾಡಿ ಬಂದಮೇಲೆ ಇಲ್ಲಿ ಅಮ್ಮಳ ದೇವಸ್ಥಾನ ಇದೆ ನಮ್ಮಲ್ಲಿ, ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿ ಬಂದು 8 ದಿನಕ್ಕೆ ಚೇಂಜ್ ಆಯ್ತಾ. ಸ್ವಲ್ಪ ಪರವಾಗಿಲ್ಲ ಅನಿಸ್ತು. ನಮಗೆ ಧೈರ್ಯ ಬಂತು, ಕರೆದಾಗ ಬಂತು. ಅದೇ ಖುಷಿಯಾಗಿದೆ ನಮಗೆ. ಕರೆದಾಗ ಬಂತು, ಮುಖಲ್ಲ ಕೈಯೆಲ್ಲ ಸವರ್ದು ಕಣ್ಣೆಲ್ಲ ಸವರಿ ಬಂದು ಅವತ್ತೊಂದು ದಿನ ಫ್ರೀ ಆಗಿಬಿಟ್ಟು. ಮರಳಿ ದಿನ ಮತ್ತೆ ಹಿಂದೆ ಕಾಲಿಗೆ ಹಗ್ಗ ಕಟ್ಟಿ ಮುಂದೆ ಕಾಲಿಗೆ ಚೈನ್ ಹಾಕಿದಲ್ಲ, 2 ಹಿಂದೆ ಮುಂದೆ ಕಟ್ಟಿ ಬಿದ್ರಲ್ಲಿ ಇದ್ರ ಥರ ಮಾಡ್ತೀವಿ, ಚೀಪೆ ಥರ ಹೊಡೆದು ಅದ್ರಲ್ಲಿ ಮೈಯೆಲ್ಲ ಉಜ್ಜಕ್ಕೆ ಸ್ಟಾರ್ಟ್ ಮಾಡೋದು. ಅದಕ್ಕೆ ನೆವೆ ಇರುತ್ತಲ್ಲ ಅದೆಲ್ಲ ಇದಾಗಲಿ ಉಜ್ಜಿ ಅದನ್ನ ಏನು ಮಾಡೋದು, ಆಗ ಹತ್ರ ಸೇರ್ತದೆ. ಮೈಯೆಲ್ಲ ಇದು ಮಾಡೋದು ನಿಲ್ಲಿಸ್ತು, ಸೈಲೆಂಟ್ ಆದ. ಆವಾಗ ಹತ್ರ ದಿನಕ್ಕೆ ಟಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಒಂದು 2 ವಾರ ಕಳೆದ್ಮೇಲೆ ಏನಾಯಿತು, ಬೇಡಿ ಬಿಚ್ಚಿ ನೋಡೋಣ ಅಂತ ಟ್ರೈ ಮಾಡೋಕ್ಕೆ ನೋಡೋದು. ಬೇಡೆಲ್ಲ ಬಿಚ್ಚಕ್ಕೆ ಟ್ರೈ ಮಾಡಿದೆ. ಒಬ್ಬ ಕೋಲು ಇಟ್ಕೊಂಡು ಮುಂದೆ ಕೈ ಹಾಕ್ಬಾರ್ದಂತ, ಕೂತ್ಕೊಂಡು ಬೇಡಿ ಬಿಚ್ತಾನಲ್ಲ ಕೈ ಹಾಕ್ಬಾರ್ದು. ಅವನ ಅದ್ರ ಕೈ ನೋಡ್ಕೊಳ್ಬೇಕು. ನಮಗೆ ಈ ಕಾಲ್ದು ಬೇಡಿ ಒಬ್ರು ಕಾಲ್ದು ಬೇಡಿ ಬಿಚ್ತಾ ಇದೆ, ಇನ್ನೊಬ್ರು ಅದು ನೋಡ್ಕೋತಾ ಇರಬೇಕು, ಇಲ್ಲಾಂದ್ರೆ ಅವನ್ನ ಎಳೆದ್ ಬಿಟ್ರೆ ಕಷ್ಟ ಅಂತ. ಬಿಚ್ಚೆಲ್ಲ ಒಂದು ಸಲ ಬಿಚ್ಚೋದು, ಧೈರ್ಯ ಬಂತು, ಇನ್ನು ತೊಂದರೆ ಇಲ್ಲ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅದ್ರ ಮಾರಳೆ ಮೇಲೆ ಕೂರಕ್ಕೆ ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್ನೇ ಎದೆಗೆ ಹಗ್ಗ ಕಟ್ಟದಂಗೆ, ಯಾಕೆಂದ್ರೆ ಗ್ರಿಪ್ ಬೇಕಲ್ಲ ನಮ್ಗೆ, ಗ್ರಿಪ್ ಬೇಕಲ್ಲ. ಎದೆಗೆ ಒಂದು ಹಗ್ಗ, ಕುತ್ತಿಗೆಲೆ ಒಂದು ಹಗ್ಗ ಹಚ್ಚಿ ಕೂತು ಅಭ್ಯಾಸ ಆಯ್ತು. 3 ದಿನ ಕೂತು 4ನೇ ದಿನಕ್ಕೆ ಕ್ಯಾಂಪ್ಗೆ ತಗೊಂಡು ಬೇಡಿ ಕಾಲೆಲ್ಲ ಕೂತ್ಕೊಂಡೆ. ಅಂದ್ರೆ ಈ ಕ್ರಾಲಿಂದ ಇಲ್ಲ ಮನೆ ಹತ್ರ ತಗೊಂಡು ಹೊರಗಡೆ ತೆಗೆದಂಗೆ ಮನೆ ಹತ್ರ ತಗೊಂಡೋದು. ತಗೊಂಡೋಗಿ ಅಲ್ಲಿಂದ ಎಲ್ಲ ರೆಡಿ ಮಾಡಿ ಈ ಕಡೆ ಬಂದಿದ್ದು. ಸ್ನಾನ ಎಲ್ಲ ಮಾಡಿಸಿ, ಯಾವಾಗ ಸ್ನಾನ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡೋದು ಅವಾಗ ಕ್ಯಾಂಪಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸ್ನಾನ ಎಲ್ಲ ಮಾಡಿಸ್ಕೊತಿತ್ತ ಆರಾಮಾಗಿ ಅವಾಗ? ಮಲಗಿಸಿ ಅದನ್ನ ಸ್ನಾನ ಮಾಡಿಸಿ, ಅದು ಇಲ್ಲಿ ಮಾಡಿಸಿಲ್ಲ ನಾವು, ಜನಗಳು ತುಂಬಾ ಇರ್ತಾರೆ ಅಂತ ಇಲ್ಲಿ ಹೊರಗಡೆ ಬೇರೆ ಕಡೆ ಮಾಡಿಸಿ ಟೈಮ್ ಒಂದೊಂದೆಷ್ಟು ಹೊಡಿಯೋಕ್ಕೆ ಆಗುತ್ತೆ ಮಾಡಿದ್ದೀವಿ ಕ್ಷಣಗಳಲ್ಲಿ. ಆ ಟೈಮಲ್ಲಿ ಸೈಡಿಗೆ ಕರ್ಕೊಂಡೋಗಿ ಅಲ್ಲಿ ಇದು ಮಾಡಿಸಿ, ಆವಾಗ ಅಲ್ಲಿ ಕೆಳಗಡೆ ಇದೆ ಅದೇ ನದಿಯಲ್ಲಿ ಸ್ನಾನ ಮಾಡಿಸಿ ಆಮೇಲೆ ಕ್ಯಾಂಪಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡೋದು. ದಿನಕ್ಕೆ ಚೇಂಜ್ ಆಗ್ತಾ ಬಂತು. ಲಾಸ್ಟ್ಗೆ ಬೇಡಿ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡೋದು. ಚೈನ್ ಬೆನ್ನಿಗೆ ಹಾಕೊಂಡು ಬೇಡಿ ಬಿಚ್ಚಿ ಒಂದೇ ಕಲ್ಲಲ್ಲಿ ಬೇಡಿ ಚೈನ್ ಮಾಡಿ ದಾಪ್ ಕಲ್ಲಲ್ಲಿ ಮಾಮೂಲಿ ಈಗ ಬರ್ತಿದ್ದಲ್ಲ ಅದೇ ಸೇಮ್ ಬರೋಕ್ಕೆ ಸ್ಟಾರ್ಟ್ ಮಾಡೋದು. ಒಂದು ದಿನ ಬಂದು ಮಾರನೇ ದಿನ ಬಂದು ಹಂಗೆ 3 ದಿನ ಬಂದು ಹಂಗೆ ಅದೆಲ್ಲ ಕಲ್ತಾದ್ಮೇಲೆ ಇನ್ನು ಸೊಪ್ಪು ಸ್ಟಾರ್ಟ್ ಮಾಡಬೇಕಲ್ಲ, ತಗೊಳ್ಬೇಕಲ್ಲ, ಬೆನ್ನಿಗೆ ಹಾಕಬೇಕು, ಕೊಂಬಲ್ಲಿ ಇಡಿಸ್ಬೇಕು, ಅದೆಲ್ಲ ನಿಧಾನವಾಗಿ ಕಲಿಸ್ತದೆ. ಅದು ಕೆಲಸ ಮಾಡೋ ಕೆಲಸಗಳನ್ನ ಅದಕ್ಕೆ ಊಟ ತಗೊಬರ್ಬೇಕಲ್ಲ, ಅದೇ ಕಲಿಬೇಕಂತೇಳಿ ಅದ್ರ ಕೈಯಿಂದನೇ ಎಲ್ಲ ಕಲಿಸಿ. ಅವಾಗ ನೀವೇ ಜೊತೆಯಲ್ಲಿ ಕಾಡಿಗೆ ಹೋಗಿ ಜೊತೆಯಲ್ಲಿ ಹೋಗಿ ಸೊಪ್ಪು ಜಾಸ್ತಿ ಕಟ್ಟಂಗಿಲ್ಲ, ಒಂದು ಸ್ವಲ್ಪ ಕಟ್ಟೋದು ಹಗ್ಗದಲ್ಲಿ,
ಅದಕ್ಕೆ ಕೈ ಕೊಡೋದು ಅದೇ ಎತ್ಕೊಂಡು ಬರಬೇಕು. ಎತ್ಕೊಂಡು ಬರ್ಬೇಕು, ಕೈಯಲ್ಲಿ ಹಿಡಿದು ಅದಕ್ಕೆ ಕೈ ನೋವು ಬರುತ್ತೆ, ಅದೇ ದಂತಗೆ ತಗೊಂಡು ಹಿಡ್ಕೊಂಡು ಆಮೇಲೆ ದಂತದ ಮೇಲೆ ಅದಕ್ಕೆ ನಾವು ಸಬಾಷ್ ಎಲ್ಲ ಕೊಟ್ಕೊಂಡು ಅವಾಗ ಅದು ಅದಕ್ಕೆ ಖುಷಿ ಆಗುತ್ತೆ. ಸಬಾಸ್ ಅಂತ ತಟ್ಟಿದ್ರೆ ಸಾಕು, ಖುಷಿ ಆಗುತ್ತೆ ಅದಕ್ಕೆ. ಇದಕ್ಕೆ ಹೇಳೋದು ನನಗೆ ಅಂತ ಮರಳಿ ದಿನ ಹೋಗಿ ಧೈರ್ಯ ಅಂದ್ರೆ ಸಾಕು, ಹಿಡ್ಕೊಳ್ಳೋದು ಸ್ವಲ್ಪ ದೂರ ಹಿಡ್ಕೊಬಿಟ್ಟು ಅದೇ ದಂತಗೆ ಹಾಕೋದು. ಓಕೆ, ಅದೇ ಕಂಟಿನ್ಯೂ ಆಗ್ತಾ ಇವಾಗ ಯಾರಿಗೆ ಆದ್ರೂ ಅವ್ರು ಏನೋ ಮಾಡೋ ಕೆಲ್ಸಕ್ಕೆ ಸಬಾಷ್ಗಿರಿ ಸಿಕ್ಕಿದ್ರೆ ಅದಕ್ಕೆ ಇದೇ ಕೆಲಸ ನನಗೆ ಹೇಳ್ತಿದ್ದಾನೆ ಗೊತ್ತಾಗುತ್ತೆ. ಇದು ಒಂದಕ್ಕೇನೆ ನನಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಬೇಗ ಮಾಡುತ್ತೆ. ಮತ್ತೆ ಆಮೇಲೆ ಸಬಾಷ್ ಹೇಳಿದಾಗ್ಲೂ ನಾನು ಮಾಡಿದೆ, ನನ್ನ ಯಜಮಾನಿಗೆ ಖುಷಿ ಆಯ್ತು ಆಯ್ತು. ಆವಾಗ ಏನು ನಾವು ತಪ್ಪು ಮಾಡಿದ್ರೆ ತಾನೇ ಹೊಡೆಯೋದು, ಇಲ್ಲಾಂದ್ರೆ ಹೊಡೆಯೋದಿಲ್ಲ. ಗೊತ್ತಾಯ್ತಲ್ಲ ಕೆಲಸ ಮಾಡುತ್ತೆ ಅಂತ ಹೇಳಿ ಸಬಾಸ್ ಕೊಟ್ಟರೆ ಸಾಕು. ಇದಕ್ಕೆ ಅಂತ ಆಗ ಡೈಲಿ ಹೋದ್ರೂ ಸೊಪ್ಪು ಕಟ್ಟಿದ್ರೆ ಸಾಕು, ಫಸ್ಟ್ ಅದನ್ನ ಹಿಡಿಯೋದು, ಇದೇ ಕೆಲಸಕ್ಕೆ ತಗೋ ಬರ್ತಾರೆ. ಅದ್ರ ಮೇಲೆ ಹತ್ತಿ ಕೂರ್ಬೇಕಾದ್ರೆ ನೀವು ಹೇಳಿದ್ರಿ ಫಸ್ಟ್ ಆ ಗ್ರಿಪ್ಪಲ್ಲಿ, ಅದಾದ್ಮೇಲೆ ನೆಕ್ಸ್ಟ್ ಅದೇ ಹತ್ತಿ ಕೂರೋ ಥರ ಮಾಡ್ತಲ್ಲ ಕಾಲು ಕೊಟ್ಟು, ಅವಾಗ ಹಿಂಗನ್ಸುತ್ತೆ. ಆಗ ನಮಗೆ ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾರ್ಥಕ ಆಯ್ತು ಅಂತ ಖುಷಿ ಆಗುತ್ತೆ. ಒಂದು ಸಲ ಹತ್ತಿ ಕೂತು ಅಂದ್ರೆ ಅದಕ್ಕೂ ಒಂದು ನಂಬಿಕೆ ಬರುತ್ತೆ, ಕಾಲು ಕೊಟ್ಟು ಬಪ್ಪ ನೀನು ಕುತ್ಕೋ ಅಂತ ಅದು ಕೊಡ್ತಾ ಇದಲ್ಲ, ಅವಾಗ ಹೆಂಗ ಅನ್ಸುತ್ತೆ. ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗಲ್ಲಿ ಕಾಲು ಕೊಡೋತ್ತಿಗೆ ಸಡನ್ನಾಗಿ ಎತ್ತುತ್ತೆ ಕಾಲು, ಎತ್ತೋದು ತಕ್ಷಣ ಬಿಡೋದು, ಭಾರ ವೆಯ್ಟ್ ಸಿಕ್ಕಿದಾಗ ತಕ್ಷಣ ಬೀಳುತ್ತೆ ಕಾಲು. ಆಮೇಲೆ ಒಬ್ರು ಕಡ್ಡಿಯಲ್ಲಿ ಹಿಂಗೆ ಇಟ್ಕೊಂಡ್ರೆ ಕಾಲು ಹಂಗೆ ಗ್ರಿಪ್ಪಲ್ಲಿ ಹತ್ತಿ ಅಭ್ಯಾಸ ಆದಮೇಲೆ ಅದೇ ತನ್ನಷ್ಟೇ ತಾನೇ ಕೊಡ್ತಾನೆ, ಕಿವಿ ಹಿಡಿದ್ರೆ ಸಾಕು ಕಾಲು ಕೊಡುತ್ತೆ. ಓಕೆ. ಆ್ಯಂಡ್ ಫೈನಲಿ ದಸರಾಗೆ ಸೆಲೆಕ್ಟ್ ಆದಾಗ ಮೊದಲು ಬಾರಿ ಎಷ್ಟು ಖುಷಿ ಅನಿಸ್ತು, ನನ್ನಾನೇ ದಸರಾಗೆ ಸೆಲೆಕ್ಟ್ ಆಯ್ತಲ್ಲ ಅಂತ? ತುಂಬ ಖುಷಿ ಆಯಿತು, ಆದರೂ ಸ್ವಲ್ಪ ಬೇಜಾರು ಆಗುತ್ತೆ ಈಗಲೂ ಅಷ್ಟು. ವರ್ಷ ಬಿಸಿಲಲ್ಲಿ ಕಟ್ಟಬೇಕಂತ ಬಟ್ ಯಾಕಂದ್ರೆ ಇಲ್ಲಿ ಕಾಡಿನ ವಾತಾವರಣ, ಕಾಡು ಇರುತ್ತೆ, ಕಾಡಲ್ಲಿ ಅದೇ ಫ್ರೀಯಾಗಿ ಓಡಾಡುತ್ತೆ, ತುಂಬಾ ಖುಷಿಯಲ್ಲಿ ಇರುತ್ತೆ ಅದೇ. ಅಲ್ಲಿ ಹೋದ್ರೆ ಬಿಸಿಲಲ್ಲಿ ಕಟ್ಟೆ ಹಾಕಿ ಒಂದು ತಿಂಗಳು ಕಟ್ಟಬೇಕಲ್ಲ, ಬಿಸಿಲಲ್ಲೇ ತುಂಬ ಬಿಸಿಲಲ್ಲಿ, ಅದೊಂದು ಬೇಜಾರಾಗುತ್ತೆ, ಇನ್ನು ಬೇರೆ ಏನಿಲ್ಲ ದಸರಾಗೆ ಬರೋದು. ಓಕೆ. ಸೊ ಯಾಕಂದ್ರೆ ಪ್ರತಿಯೊಬ್ಬ ಮಾವುತನಿಗೂ ಅದೊಂದು ಕನಸಿರುತ್ತೆ, ನಾನೇ ದಸರಾಗೆ ಬರಲಿ, ನನ್ನ ಆಸೆ ಇತ್ತು. ಇಲ್ಲಂತಲ್ಲ, ಒಂದು 3 ವರ್ಷ ಮಾಡಲೇಬೇಕಂತ ಹಠ ಇತ್ತು. 3 ವರ್ಷ ಹೋಗಿತ್ತು, ಇದು 4ನೇ ವರ್ಷ ಹೋಗಿ ಬಂದಿದ್ದು. ಅಂದ್ರೆ ಇವಾಗ ನೋಡೋತ್ತಿಗೆ ಬಿಸಿಲಲ್ಲಿ ಕಟ್ಟೋದು ನೋಡಿ ನನಗೆ ನಮ್ಮ ಮನೇನ ನಾವು ಅಷ್ಟು ಪ್ರೀತಿಯಿಂದ ನೋಡಿರ್ತೀವಲ್ಲ, ಅಷ್ಟು ಪ್ರೀತಿಯಿಂದ ನೋಡಿ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಹೋದ್ಮೇಲೆ ಬಿಸಿಲಲ್ಲಿ ಕಟ್ಟಬೇಕಲ್ಲ ಅಂತ ಹೇಳಿ ಒಂದು ಬೇಜಾರು ಅಷ್ಟೇ. ಯಾಕೆ ಮುಂದಿನ ವರ್ಷ ಆ ಥರ ಬಿಸಿಲಾದ್ರೆ ಬರೋದಿಲ್ಲ ಅಂತ ಡಿಸೈಡ್ ಮಾಡಿದ್ವಿ. ಒಟ್ಟು ಎಲ್ಲರ ಒಂದು ಆಸೆ ಏನಿರುತ್ತೆ, ನಾನು ದಸರಾಗೆ ಹೋಗ್ಬೇಕು, ನನ್ನ ಆನೆಗೆ ತಯಾರಿ ಮಾಡಬೇಕು, ಅಥವಾ ಆಪ್ರೇಷನ್ ಕ್ಯಾಪ್ಚರಿಂಗ್ ಆಪ್ರೇಷನ್ಗೆ ಕರ್ಕೊಂಡು ಹೋಗ್ಬೇಕು. ಸದ್ಯಕ್ಕೆ ಏನೂ ಕೇಳದೇ ಇರೋ ಸುಗ್ರೀವ ಎಲ್ಲನೂ ಮಾಡಿಬಿಟ್ಟ. ಈ ಏನೂ ಕೇಳಲ್ಲ ಅನ್ನೋ ಭಯ ಇತ್ತಲ್ಲ ಅವನ ಮೇಲೆ. ಸೊ ಅವನು ಜನರ ಮುಂದೆ ಬಂದ, ನಿಂತ, ಇಲ್ಲಿ ಕ್ಯಾಂಪಲ್ಲಿ ಎಲ್ಲರ ಜೊತೆಗಿದ್ದ, ಕ್ಯಾಪ್ಚರಿಂಗ್ ಆಪ್ರೇಷನ್ಸ್ಗಳಿಗೆ ಹೋದ. ಕ್ಯಾಪ್ಚರಿಂಗ್ಗೆ ಫಸ್ಟ್ ಬರೋಕೆ ಹೇಳ್ತಾರೆ. ಹೌದಾ? ಓಕೆ. ಹಾಂ, ಫಸ್ಟ್ ಸುಗ್ರೀವ ಪ್ರಶಾಂತ ಎರಡನ್ನ ಇಲ್ಲಿ ನಮ್ಮ ಕ್ಯಾಂಪಿಂದ ಫಸ್ಟ್ ಹೇಳ್ತಾರೆ ಕರ್ಕೊಂಡು ಹೋಗೋದು. ಫಸ್ಟ್ ಅರ್ಜೆಂಟ್ ಎಲ್ಲಾದರೂ ಇದ್ರೆ ಪ್ರಶಾಂತ ಸುಗ್ರೀವ ರೆಡಿಯಾಗಿ ಲಾರಿ ಬರುತ್ತೆ ಅಂತ ಅಷ್ಟೇ. ಇನ್ನು ನೀವು ಕ್ಯಾಪ್ಚರಿಂಗ್ ಕರ್ಕೊಂಡು ಹೋಗಿದ್ದೀರಲ್ಲ, ಆವಾಗ ಯಾವುದು ನಿಮಗೆ ಒಂಥರ ಭಯ ಆಗೋ ಥರ, ಅಯ್ಯೋ ಜೀವಕ್ಕೆ ಈ ಥರ ಆಗ್ಬಿಟ್ಟಿತ್ತು ಅನ್ನೋ ಥರ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆಗಿದೆಯಾ? ಹೋದಾಗ ಯಾವುದಾದ್ರೂ ಆನೆ ಹಿಡಿಬೇಕಾದ್ರೆ ಹಿಂಗಾಗಿತ್ತು ಅಂದರೆ ಯಾವ ಥರ ಭಯ ಇತ್ತು ಆ ಥರ? ಅದು ಅಂದರೆ ಮೂಡಿಗೆರೆಯಲ್ಲಿ ಒಂದು ಸಲ ಆಯಿತು, ನೈಟು ತುಂಬ ಅದೇ ಅಸೋತಮ ಇದೆ ಸಕ್ಕರೆ ಬೈಲಲ್ಲಿ. ಓಕೆ. ಅದನ್ನು ಹಿಡಿಬೇಕಂದ್ರೆ ಆ ಥರ ತೊಂದರೆ ಏನೂ ಆಗಿಲ್ಲ, ಅಂದರೆ ಈ ಥರ ಎಲ್ಲ ಸಿಗಬಾರ್ದು ಅಂತ ಹೇಳಿದ್ದು. ತುಂಬ ಒಂದು 15 ಕಿಲೋಮೀಟರ್ ದೂರ ನಡ್ಸ್ಕೊಂಡು ಹೋಗಿದ್ದೀವಿ ನಮ್ಮ ಸಾಕಾನೆಗಳನ್ನ, ಎಲ್ಲ ಆನೆಗಳನ್ನ. 6 ಆನೆ ಇತ್ತು, 6 ಆನೆನ ನಡ್ಸ್ಕೊಂಡು ಹೋಗಿದ್ದೀವಿ ಅಷ್ಟು ದೂರ. ಬೆಳಿಗ್ಗೆ 9:30 ಡಾಟ್ ಆಗಿದ್ದು, ಡಾಟ್ ಆಗಿ ಹೋಗಿ ಸಿಕ್ಕಿದ್ದು 4:15 ಗಂಟೆ. ಬಟ್ ಏನು ಅದಕ್ಕೂ ಫೈಟ್ ಥರ ಆಗೋದು ಇನ್ನೊಂದು ಅದೇನಿಲ್ಲ, ಜಸ್ಟ್ ಆರಾಮಾಗಿ ಹೋದ್ರಿ, ಡಾಟ್ ಮಾಡಿದ್ರಿ, ತೊಗೊಂಡು ಬಂದ್ರಿ. ಬಟ್ ಏನಂದರೆ ಅಷ್ಟು ದೂರ ನಡ್ಸ್ಕೊಂಡು ಹೋಗೋದು ಅದು ತುಂಬ ನೋವಾಗುತ್ತೆ, ತುಂಬ ಕಷ್ಟ. ಅದು ಬೆಟ್ಟ ಹತ್ತಿ ಇಳಿಬೇಕು, ಮೂಡಿಗೆರೆಯಲ್ಲಿ ತುಂಬ ಬೆಟ್ಟ. ಈ ಕಡೆಯಿಂದ ಒಂದು ಬೆಟ್ಟ ಹತ್ತಿದ್ರು ಇಳಿದು ಒಂದು 500 ಮೀಟರ್ ದೂರ ನಡ್ಕೊಂಡು ಹೋದ್ರೆ ಲೆವೆಲಲ್ಲಿ ಹೋಗೋದು, ಮತ್ತೆ ಬೆಟ್ಟ ಹತ್ತಬೇಕು. ಎಷ್ಟಂತ ಹತ್ತುತ್ತೆ ಆನೆಗಳ ಮುಳ್ಳು ಕಾಡಲ್ಲಿ. ಹೌದು. ತುಂಬ ಅದೊಂದು ರಿಸ್ಕ್ ಆಯಿತು. ಶಂಕರಣ್ಣಂಗೆ ಯಾಕೆ ಆನೆ ಕೆಲಸ ಇಷ್ಟಂತಲ್ಲ, ಅದು ನಮ್ಮ ತಂದೆಯವರು, ನಮ್ಮ ಅಜ್ಜನೂ ಮಾಡ್ತಿದ್ರು ಆನೆ ಕೆಲಸನೇ. ನನಗೆ ಅದು ಇಷ್ಟನೇ ಇತ್ತಿಲ್ಲ. ನಮ್ಮ ತಿಮ್ಮಣ್ಣ ಇದ್ರು ನೋಡಿ ಮತ್ತಿಗೋಡು, ಕಪಿಲ ಆನೆಯಲ್ಲಿ ಅವರು ಇದ್ದಿದ್ರು. ನೀನೇ ಮಾಡ್ಬೇಕಂತ ಹಠ ಮಾಡಿದ್ರು, ನೀನೇ ಮಾಡು ಬಾ ಶಂಕರ, ನಮ್ಮ ಮನೇಲಿ ನೀನೇ ಮಾಡು, ನೀನು ಮಾಡಿದರೆ ಸರಿ ಆಗುತ್ತೆ ಅಂತೇಳಿ. ಅದು ಒಂದು ಕರುಗಳು ಬಂದರೂ ಓಡಿ ಹೋಯ್ತಿತ್ತು, ಗಾಡಿ ಬಂದರೂ ಸೌಂಡಿಗೆ ಓಡಿ ಹೋಯ್ತಿತ್ತು. ಕಪಿಲ ಅಂತ ನೀನೇ ಮಾಡಂತ ನಮ್ಮ ಸಣ್ಣ ಫಾರೆಸ್ಟರ್ ಇದ್ರು, ಪಾಪ ಒಳ್ಳೆ ಮನುಷ್ಯರು, ಅವರೇ ಕೆಲಸ ಕೊಟ್ಟಿದ್ದು, ಕರೆದು ಕೊಟ್ಟಿದ್ದವ್ರೆ. ಅವರು ಹೇಳಿದ್ರು ನೀನೇ ಮಾಡು, ನಾಳೆಯಿಂದ ನೀನು ಹಿಡ್ಕೊಬಾ ಆನೇನಂತ.
ಒಂದೇ ದಿನಲ್ಲಿ ಫಸ್ಟ್ ದಿನನೇ ನನ್ನ ಹಿಡ್ಕೊಬರಕ್ಕೆ ಆನೆ ಹಿಡ್ಕೊಬರಕ್ಕೆ, ಹಿಡ್ಕೊಬಂತ ಅಭ್ಯಾಸ ಎಲ್ಲ ಏನಿಲ್ಲ. ಬಟ್ ನೀವು ಆನೆ ನೋಡಿದ್ರಿ, ಚಿಕ್ಕ ವಯಸ್ಸಿಂದ ನೋಡಿದ್ರಿ? ಅಮ್ಮಿ ಆನೆ, ದುರ್ಗಾ ಪರಮೇಶ್ವರಿ, ಮೈಥಿಲಿ ಅದರಲ್ಲೆಲ್ಲ ಕೂತ್ಕೊಂಡು ಆಟ ಆಡಿದೀವಿ ಚಿಕ್ಕದ್ರಿಂದ. ಸ್ಕೂಲ್ ಬಿಟ್ಟು ಬರೋದು ಅದ್ರ ಜೊತೆನೆ, ಆನೆ ಜೊತೆನೆ. ಕಾಡಿಗೆ ಬಿಡಕ್ಕೆ ಹೋಗೋದು ಅದ್ರ ಜೊತೆನೆ. ವಿಜಯ ಆನೆ, ಅದು 4 ಹೆಣ್ಣಾನೆ ಇತ್ತಲ್ಲ, ಅದರಲ್ಲೇ ನಾವು ತುಂಬಾ ಜನ ಇದ್ದವು, ಒಂದು 10-12 ಜನ ಹುಡುಗರು ಇರ್ತಿದ್ವು. ಎಲ್ಲ ಆನೆಯಲ್ಲಿ 5 ಜನ 4 ಜನ ಕೂರೋದು ಹೋಗೋದೆ. ಹಂಗೆ ಆಟ ಆಡ್ತಾ ಕೆಲಸ ಕೊಟ್ಟರಲ್ಲ, ಆವಾಗ ಕಪಿಲದಲ್ಲಿ ಮಾಡೋತ್ತಿಗೆ ಅದು ತುಂಬ ಗಾಬರಿ ಇತ್ತು ಪಾಪ ಆನೆಗೆ. ತುಂಬ ಗಾಬರಿ ಅಂದರೆ ತುಂಬ ಗಾಬರಿ. ಒಳ್ಳೆ ಮಲಗಿಸೋಕ್ಕೆ ಹೋಗೋತ್ತಿಗೆ ಎದ್ದು ಓಡಿ ಹೋಗೋದು, ಮಲಗೋದೇ ಎದ್ದು ಓಡಿ ಹೋಗೋದು ಒಳ್ಳೆ ಒಳಗಡೆ. ಭಾಳ ಕಷ್ಟದಲ್ಲೇ ಅದನ್ನು ಸರಿ ಮಾಡಿದ. ನೀವು ಬೇಕಂತ ಬಂದಿಲ್ಲ ಆನೆ ಕೆಲಸಕ್ಕೆ? ನಮ್ಮ ಈಗ ಕೆಲವರು ಆಸೆ ಪಟ್ಟು ಇಲ್ಲ ನಾನು ಆನೆ ಕೆಲಸ ಮಾಡ್ತೀನಿ ಅಂತ ಖುಷಿಯಿಂದ ಬರ್ತಾರೆ. ಸೊ ನೀವು ಹಂಗಿಲ್ಲ, ಅನಿವಾರ್ಯತೆಯಿಂದ ಕಾರಣಗಳಿಂದ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಅವರು ಎಲ್ಲ ದೇವ್ರ ಇಚ್ಛೆ ಅಂತ ಹೇಳ್ಬೋದು. ಹೌದು. ಯಾಕಂದರೆ ಅವರು ತಿಮ್ಮಣ್ಣ ಅಂತ ಇದ್ರಲ್ಲ, ಅವರೇ ನನಗೆ ಕೆಲಸ ಮತ್ತಿಗೂಡಲ್ಲೇ ಇದ್ರು, ಕಪಿಲ ಆನೆಲೆ. ಅವರು ಜಮೇದಾರಾಗಿನ ಇದ್ರು ಒಂದು ಸ್ವಲ್ಪ ಟೈಮ್. ಅವ್ರು ನಿಮ್ಗೆ ಇದು ಮಾಡಿದ್ದ? ಅವರೇ, ನೀನೇ ಮಾಡುಬಾ, ಬೇರೆ ಯಾರು ಬೇಡ ಅಂತ. ಎಲ್ಲರನ್ನ ನೋಡಿದ್ರು, ನೋಡಿ ಬೇಡ ಇವ್ರು ಯಾರಿಗೂ ಸರಿ ಆಗೋದಿಲ್ಲ, ಇದು ನಮ್ಮ ಆನೆ, ನೀನೇ ಮಾಡು ಅಂತ. ಆವಾಗ ಕರೆದು ಕೊಟ್ಟಾಗ ಖುಷಿಯಿಂದ ಮಾಡಿದ್ರ? ಇಲ್ಲ ಅಯ್ಯೋ ಕೊಟ್ಬಿಟ್ಟಿದಾರಲ್ಲ ಮಾಡ್ಬೇಕಲ್ಲ ಫಸ್ಟ್ ಕೆಲಸ ಅಂತ ಮಾಡಿದ್ದ? ಇಲ್ಲ, ಅದನ್ನ ಸರಿ ಮಾಡ್ಬೇಕಂತಾನೆ ಅದೇ ಇದ್ದಿದ್ದು. 1-2 ದಿನ ಆಟ ಆಡಿಸ್ತು. ಬೇಡಿ ಕಾಡಲ್ಲಿ ಹೋಗಿ ಕರೆದು ಬೇಡಿ ಬಿಚ್ಚಿದಾಗ ಓಡಿ ಹೋಗೋದು. ಆಗ ಅದು ಬರೋ ದಾರಿಯಲ್ಲಿ ಮರದ ಮೇಲೆ ಕೂತ್ಕೊಂಡು ಅದು ಬಂದಾದ್ಮೇಲೆ ಬಂದು ಪಕ್ಕಕ್ಕೆ ಸೇರತ್ತಿಗೆ ಜಂಪ್ ಮಾಡಿ ಅದ್ರ ಮೇಲೆ ಕೂರೋದು, ಹಂಗೆಲ್ಲ ಮಾಡಿ ಅದನ್ನ ಸರಿ. ಹೌದಾ? ಸ್ಟಾರ್ಟಿಂಗ್ ನೀವು ಅಷ್ಟೊಂದೆಲ್ಲ ರಿಸ್ಕ್ ತಗೋಬಿಟ್ಟಿದ್ದೀರಾ? ಓಕೆ. ಮಧು ಅಂತ ಇದ್ದ ಇನ್ನೊಬ್ಬ, ಅವರು ಶಿವಗಂಗೆಲಿ ಮಾಡ್ತಿದ್ರು, ಅವ್ರನ್ನ ಕಟ್ಕೊಂಡು ಜೊತೆಯಲ್ಲಿ ಅವಾಗ ಇದು ಮಾಡಿದ್ರು. ಅದನ್ನ ಓಡಿಸ್ಕೊ ಬರೋದು ಒಬ್ಬ, ನಾನು ಮರದಲ್ಲಿ ಕೂರೋದು. ಅದು ಬಂದು ಹಿಂಗೆ ಪಾಸ್ ಆಗೋ ಮೂಮೆಂಟಲ್ಲಿ ಕರೆಕ್ಟಾಗಿ ಆ ಟೈಮಿಂಗ್ ಕೂರ್ಬೇಕು, ಇಲ್ಲಾಂದ್ರೆ ಅದು ಮೂವ್ ಆಗುತ್ತೆ. ನಿಲ್ಲಲ್ಲ, ಮಾತು ಕೇಳೋದಿಲ್ಲ, ಅಭ್ಯಾಸ. ನೀವು ಬಿದ್ರೆ ಮತ್ತೆ ನಿಮಗೆ ಅದು ಇರುತ್ತೆ ಅನ್ನೋ ನಂಬಿಕೆಯಲ್ಲಿ. ಓಕೆ. ಆವಾಗ ಹಿಡ್ದು ಅದನ್ನ ದಿನಕ್ಕೆ ಅದನ್ನು ಸರಿಯಾಗ್ತಾ ಬಂತು. ಹಸಗಳು ಕಂಡ್ರೆ ಓಡೋದು, ಹೊತ್ಕೊಂಡು ಓಡೋದೇ, ನನ್ನ ಗಾಡಿ ಬಂದರೂ ಓಡೋದೆ, ಆ ಥರ ಇತ್ತು. ಓಕೆ. ಎಷ್ಟು ವರ್ಷ ಇದ್ರಿ ನೀವು ಕಪಿಲನ್ ನೋಡ್ಕೊಂಡು? ಅದರಲ್ಲಿ 2.5 ವರ್ಷ ಮಾಡಿದೆ. ನೋಡ್ಕೊಂಡು ಸರಿ ಮಾಡಿದ್ರಿ? ಒಟ್ಟು ಮರಿ ಹಾಕಿದ್ಮೇಲೆ ನಾನು ಕೆಲಸ ಬಿಟ್ಟು ಸ್ವಲ್ಪ ಜನಗಳಿಂದ ಆಚೆಚಾಗಿ ಕೆಲಸ ಬಿಟ್ಟು ಹೋದೆ. ಒಂದು 6 ತಿಂಗಳು ಬಿಟ್ಟು ಹೋದೆ. ಆಗ ಅಣ್ಣ ಮಾಡ್ತಿದ್ರು. ಆವಾಗ ಬಂದು ಇಲ್ಲೇ ಇದ್ದೆ ವಾಚರ್. ಹಿಂಗೆ ನಮ್ಮ ರಂಜನ್ ಫಸ್ಟೇ ತಗೊಂಡ್ರು ವಾಚರ್ ಕೆಲಸಕ್ಕೆ. ವಾಚರ್ ಮಾಡ್ತಾ ಆಗ ಆನೆ ಹಿಡಿದ್ಮೇಲೆ ನಮ್ಮ ಧನಂಜಯ ಮಾತ್ರ ಭಾಸ್ಕರ ಮತ್ತೆ ನಾವು ಧನಂಜಯದಲ್ಲೇ ಮಾಡ್ತಾ ಇದ್ರಿ. ಅದು ಪಳಗಿಸಿ ಹೊರಗಡೆ ತೆಗೆದಾದ್ಮೇಲೆ ಆವಾಗ ಸುಗ್ರೀವನಿಗೆ ಹೋದೆ. ಓಕೆ. ಆಲ್ಮೋಸ್ಟ್ ಧನಂಜಯ ಸುಗ್ರೀವ ಎಲ್ಲ ಒಂದೇ ಟೈಮ್ನವರ? ಹೆಚ್ಚು ಕಮ್ಮಿ? ಇಲ್ಲ, 2013 ಹಿಡಿದು 16 ಅಂದರೆ ಆಲ್ಮೋಸ್ಟ್ ಒಂದು 2-3 ವರ್ಷ ಡಿಫ್ರೆನ್ಸ್ ಇದೆ. ಸೊ ಆ ಟೈಮಿಂದ ನೆಕ್ಸ್ಟ್ ನಿಮಗೆ ಸುಗ್ರೀವ ಸಿಕ್ಕಿದ್ದು. ಸೊ ಸುಗ್ರೀವ ಲಕ್ಕಿ ಚಾರ್ಮ್ ನಿಮಗೆ, ಅದೊಂದು ಅದೃಷ್ಟದ ಆನೆ. ಸೊ ಏನಂತಂದ್ರೆ ಚಿಕ್ಕ ಆನೆ ಅಂತ ಹೇಳಿ ಹಿಂದೆ ಸಿಗಿದ್ರು, ಅದರಲ್ಲಿ ಅಣ್ಣ ಮಾಡ್ತಾ ಇದ್ರು. ಅಯ್ಯೋ, ಈಗ ಹೆಂಗಾಗಿದ್ದಾನೆ. ನಾನು ಇಲ್ಲಿ ಬಂದು ನಿಂತ್ರೆ ಯಾವ ಆನೆ ಕೇಳ್ತಾ ಇದ್ದೀನಿ ಫಸ್ಟು ಅದನ್ನ ನೋಡ್ಬಿಟ್ಟು ಸುಗ್ರೀವ ಹೇಳಿದ್ರೆ ಗೊತ್ತಾಗುತ್ತೆ. ಚಿಕ್ಕಾನೆಯಲ್ಲಿ ಇವಾಗಂತೂ ಸಖತ್ತಾಗಿ ಒಳ್ಳೆ ನೀವು ಹೇಳ್ದಂಗೆ ನಿಮ್ಮ ಪ್ರೀತಿ ತೋರಿಸಿರೋದು. ಮಾತ್ರನ ಕರೆದ್ರು ಮಾಡಕ್ಕೆ, ಅದರಲ್ಲಿ 1-2 ಜನ ಮಾತ್ರ ಹೇಳ್ಬಾರ್ದು, ಅವ್ರಿಗೆ ಬೇಜಾರಾಗುತ್ತೆ. ಅವ್ರನ್ನ ಕರೆದ್ರು, ಇಲ್ಲ ಇದು ಚಿಕ್ಕಾನೆ, ನಾನು ಮಾಡಲ್ಲ ಅಂತ ಅಂದ್ರು. ಸರಿಯಪ್ಪ ಅಂತ ಹೇಳಿ ಅಣ್ಣ ಮಾಡಿದ್ರು. ಅಣ್ಣ ಮಾಡ್ತಾ ಇದ್ದಾಗೆ ಆ ಹುಡುಗ ಜೊತೆಲಿ ಇದ್ದವನು ಬಿಟ್ಟು ಹೋದಾಗ ನಾನೇ ಅದಕ್ಕೆ ಇದ್ದಾದೆ. ಒಂಥರ ನಿಮಗೆ ನೀವು ಹೇಳ್ದಂಗೆ ದೇವ್ರದ್ದು ಒಂದು ಇದನ್ಸುತ್ತೆ, ಎಲ್ಲ ನಿಮಗೆ ಚಾಲೆಂಜ್ ತಗೊಂಡು ಮಾಡೋ ಥರ ಕೆಲಸನೇ ಸಿಕ್ಕಿದ್ದು. ಸ್ಟಾರ್ಟಿಂಗು ಕಪಿಲಾಗಿ ಸಿಕ್ತು, ಆಮೇಲೆ ಕಷ್ಟನೇ ಬಂದಿದೆ. ಮಧ್ಯದಲ್ಲಿ ಸ್ವಲ್ಪ ಸುಖ ಇತ್ತು ಧನಂಜಯದಲ್ಲಿ ಮಾಡ್ತಾ, ಅದು ಮಾಡಿ ಆಗ ಇದಕ್ಕೆ ಬಂದೆ. ಇದರಲ್ಲಿ ಸ್ವಲ್ಪ ಕಷ್ಟ ಇತ್ತು, ಇವಾಗ ಏನು ಕಷ್ಟ ಇಲ್ಲ, ಆರಾಮಾಗಿ ನಿಮ್ಮ ಮಾತೆ ಕೇಳ್ತಾನೆ. ಬಹಳ ಖುಷಿ ಬರುತ್ತೆ, ಅದ್ರ ಮೇಲೆ ನಂಬಿಕೆ ಜಾಸ್ತಿ ಇದೆ. ಇಷ್ಟು ವರ್ಷದ ನಿಮ್ಮ ಒಂದು ಶ್ರಮಕ್ಕೆ ಅವನಿಂದ ಪ್ರತಿಫಲ ಸಿಕ್ಕಿದೆ. ತುಂಬಾ ಸಿಕ್ಕಿದೆ. ಓಕೆ. ಒಂದು ಲಾಸ್ಟ್ ನಾನು ಯಾವಾಗಲೂ ಕೇಳ್ತೀನಿ, ಅವನಿಂದ ಜನಗಳ ಸಂಪಾದನೆ ಅಲ್ವಾ? ಎಷ್ಟು ಜನಗಳ ಸಂಪಾದನೆ ಆಗಿದ್ರೆ ಅಂದ್ರೆ ಹೌದು, ಬಹಳ ಖುಷಿ ಆಗುತ್ತೆ. ಮೈಸೂರಿಗೆ ಬಂದಾಗ ನೀವು ಆನೆ ಮೇಲೆ ಕೂತಿದ್ರೆ ಎಲ್ಲೇ ಹೋಗ್ಲಿ ಓ ಸುಗ್ರೀವ ಮಾತ್ರ ಅಂತ ಹೇಳ್ತಾರೆ. ಅಷ್ಟು ಸಾಕಾದ್ರೆ ಹೆಸರು ಬರುತ್ತಲ್ಲ ಫಸ್ಟ್, ಅಷ್ಟು ಸಾಕು. ಈಗ ನೀವು ಆನೆ ಮೇಲೆ ಕೂತಿದ್ರೆ ಆ ಮೈಸೂರಿನಲ್ಲಿ ಜನರು ನಂಗೆ ನೋಡ್ತಿರ್ತಿರಲ್ಲ ಮೇಲಿಂದ, ಅದು ಎಷ್ಟು ಖುಷಿ ಕೊಡುತ್ತಲ್ವಾ ಒಂಥರ. ತುಂಬಾ ಖುಷಿ ಕೊಡುತ್ತೆ. ಎಲ್ಲರೂ ಕೆಳಗಡೆ ನಿಂತ್ಕೊಂಡಿರ್ತಾರೆ. ಅದ್ರಗೋಸ್ಕರ ಎಷ್ಟು ಬೆಳಿಗ್ಗೆಯಿಂದ ಕಾಯ್ತಾ ಕೂರ್ತಾರಲ್ಲ ಅಲ್ಲಿ ಬಿಸಿಲಲ್ಲಿ, ಅದಕ್ಕೆ ಆ ಪ್ರೀತಿಗೆ ಅಲ್ವಾ ಬೆಲೆ ನೋಡಿ. ದೇವ್ರು ಅದಕ್ಕೆ ನಿಮಗೆ ಆ ಕೆಲಸ ಬೇಡ ಇದ್ರೂ ನಿಮಗೆ ಸೇರಿ ಕೊನೆಗೆ ಆ ಕೆಲಸ ಸಿಗೋ ಥರ ಮಾಡಿ ಇವತ್ತು ಆ ಒಂದು ಅದೃಷ್ಟ ಆಶೀರ್ವಾದ ಎಲ್ಲ ಸಿಗಂಗೆ ಮಾಡಿದೆ ಅಲ್ವಾ. ಆ್ಯಂಡ್ ಫೈನಲಿ ನಾನು ಕೇಳ್ತಿರ್ತೀನಿ ಯಾವಾಗಲೂ, ಮಾವುತನ ಕೆಲಸ ಎಷ್ಟು ಖುಷಿ ಕೊಡುತ್ತೆ? ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಒಂದು ದೇವ್ರ ಕೆಲಸ ಮಾಡ್ತಿರ್ತೀರ ನೀವು. ದೇವ್ರ ಕೆಲಸನೇ ತುಂಬ ಖುಷಿ ಕೊಡುತ್ತೆ. ಅದೇ ನಾ ಮೊದಲೇ ಹೇಳ್ದೆ ಅಲ್ಲ, ಏನಾದರೂ ನೋವಾದರೆ ಅಷ್ಟೇ ದುಃಖ ಇರುತ್ತೆ, ಅಷ್ಟೇ ಖುಷಿಲಿ ಅಷ್ಟೇ ದುಃಖ ಇರುತ್ತೆ. ಸಣ್ಣ ಪುಟ್ಟ ನೋವುಗಳಾದರೆ
ಮನೇಲಿ ಹಂಗೆ ಅಲ್ವಾ, ನಮ್ಮ ಮಕ್ಳಿಗೆ ಏನಾರು ಆಯ್ತು ಅಂದಾಗ ಎಷ್ಟು ಎಲ್ಲ ಬೇಜಾರು same, ಅನ್ಸುತ್ತೆ. ಹಂಗೆ ಮಕ್ಳು ನಮ್ಮ ಮಕ್ಳು ಏನೋ ಹುಷಾರಿಲ್ಲ, ಅಲ್ಲ, ಆನೆಗೆ ಊಟ ಮಾಡ್ತಿಲ್ಲ ಅಂದಾಗ ಬೇಜಾರಾಗತ್ತಲ್ಲ ತಂದೆ ತಾಯಿಗೆ, ಅದೇ ಥರ. ಅದಕ್ಕೆ ಆನೆಗೆ ನಮಗಿಂತ ದೊಡ್ಡ ಏಜಿನಾಗಿರಲಿ ಮಕ್ಳು ಥರನೇ ನೋಡೋದು. ಯಾರೇ ಆಗಲಿ, ಯಾವುದೇ ಆನೆ ಆಗಿರಲಿ, ಅವ್ರವ್ರ ಆನೆ ಅವ್ರಿಗೆ ಮಕ್ಕಳೇ. ಓಕೆ. ಸುಗ್ರೀವ ಇವಾಗ 42 ಹಾಕಿದ್ದಾರೆ. ಏಜ್ ಕಡಿಮೆ ಇದೆ, ಜಾಸ್ತಿ ಆಗಿದೆ ಅಂತ. ಸೊ 40 ಅಂತ ಅನ್ಕೊಂಡ್ರು. ನಿಮ್ಮ ವಯಸ್ಸಿಗೂ ಅವನ ವಯಸ್ಸಿಗೂ ಅದಕ್ಕೆ ಈಗ ನಮ್ಮ ಅಂದಾಜಲ್ಲಿ 32-33 ಒಳಗಡೆ ಇರೋದು ಏಜ್ ಅಷ್ಟೇ. ಅಂದ್ರೆ ನಿಮಗೆ ಆನೆನ ನೋಡ್ತಾ ಇದ್ದಾರೆ ಅದರದ್ದು ಇದರಿಂದ ಗೊತ್ತಾಗೋ ಮಟ್ಟಿಗೆ 30 ಆಜುಬಾಜಲ್ಲಿರೋ ಏಜ್. ಅದು ಒಂದು 7 ಅಡಿ ಅಷ್ಟೇನೋ ಇತ್ತು ಹಿಡ್ಕೊ ಬಂದಾಗ, ಚಿಕ್ಕ ಆನೆ. ಈಗ ಒಂದು 9 ವರ್ಷ ಆಯ್ತಲ್ಲ, ಹಂಗೆ ಬೆಳೆದಿದೆ ಅಷ್ಟೇ. ಓ, ಅದು ಹಿಡ್ಕೊಂಡು ಬಂದಾಗ ಬರೀ 7 ಅಡಿ ಇತ್ತು. ಬಟ್ ನಾವು ಫಸ್ಟ್ ದಸರಾ ಬಂದಾಗ ಅವ್ನು ನೋಡಿದ್ವಲ್ಲ, ಅವಾಗ್ಲಿಗೂ ಈಗ್ಲಿಗೂ ತುಂಬ ವ್ಯತ್ಯಾಸ ಇದೆ. ಅವನು ಲಕ್ಷಣ ಎಲ್ಲ ಚೆನ್ನಾಗಿ ಬಂದಿದ್ದಾನೆ, ಇವಾಗ ಚೆನ್ನಾಗಾಗಿದ್ದಾನೆ. ಆ್ಯಂಡ್ ಫೈನಲಿ ಮೈಸೂರು ದಸರಾ ಈ ಬಾರಿ ಜನ ಸೇರಿದಷ್ಟು ಎಲ್ಲೂ ಸೇರಲಿಲ್ಲ, ಯಾವ ಸಲಿನೂ ಸೇರಲಿಲ್ಲ. ಅದೇ ಹೇಳಕ್ ಬಂದೆ ನಾನು. ತಾಲೀಮ್ ಪ್ರತಿ ಸತಿ ನಾವು ಬಣ್ಣ ಹಾಕಿಲ್ಲ ಅಷ್ಟೇ. ತಾಲೀಮ್ ಅಂತ ಏನು ಸ್ಟಾರ್ಟ್ ಆಯಿತು ಅವತ್ತಿನ ದಿನದಿಂದನೇ ಬರೀ ಮೈಸೂರು ಜನ ಅಲ್ಲ, ಬೇರೆ ಬೇರೆ ಊರಿಂದ ನಮಗೆ ಮೆಸೇಜ್ ಮಾಡೋರು, ಮೇಡಮ್ ನಾವು ಶಿರಾಯಿಂದ ಬರ್ತಿದ್ದೀವಿ, ಚಿತ್ರದುರ್ಗದಿಂದ ಬರ್ತಾ ಇದ್ದೀವಿ, ಆನೆಗಳ ತಾಲೀಮ್ ಇರುತ್ತಾ ಹೇಳಿ. ಸೊ ಅಷ್ಟು ಜನನ ನೀವು ಈ ಸಲ ನೋಡಿದ್ದೀರಾ, ಆ ಜನ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅವ್ರಿಗೇನು ಹೇಳ್ತೀರಾ? ತುಂಬ ಅದು ಜಾಸ್ತಿ ಏನು ಹೇಳೋಕ್ಕೆ ಬರೋದಿಲ್ಲ. ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಅಷ್ಟೊಂದು ಜನ ಮಧ್ಯದಲ್ಲಿ ನಾವು ತೊಗೊಂಡು ಹೋಗ್ತೀವಲ್ಲ, ಅದಕ್ಕೆ ಖುಷಿ ನಮಗೆ. ಅದು ನಮ್ಮದು ಕೇಳಿ ಅಷ್ಟು ನೀಟಾಗಿ ಹೋಗುತ್ತೆ ಅಲ್ಲ, ಅದೊಂದು ದೊಡ್ಡ ವಿಷಯ. ಅಷ್ಟು ಜನರ ಮಧ್ಯದಲ್ಲಿ ಅಷ್ಟು ನೀಟಾಗಿ ನಾವು ಹೇಳಿದ ಮಾತು ಕೇಳ್ಕೊಂಡು ಹೋಗುತ್ತಲ್ಲ, ಅದಕ್ಕೆ ಇನ್ನು ಬೇರೆ ಏನು ಹೇಳೋಕ್ಕೆ ಬರೋದಿಲ್ಲ. ಅಷ್ಟೇ ಖುಷಿ ಆಗುತ್ತೆ. ಅಷ್ಟು ನೀಟಾಗಿ ಹೋಗಿ ನೀಟಾಗಿ ಕೆಲಸ ಮುಗಿಸ್ಕೊಂಡು ಬಂದು ಮನೆಗೆ ಸೇರೋದಿಲ್ಲ, ಅದ್ರ ಮನೆಗೆ ಅಷ್ಟು ಸಾಕು. ಅದೇ ರೀತಿ ನಮ್ಮ ಮುಂದೆ ನಡೀಲಿ ಅಂತ ಹೇಳ್ತೀವಿ ಅಷ್ಟೇ. ಇನ್ನು ಇದೇ ಥರ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮೆಲ್ಲರ ಸಪೋರ್ಟು, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮಗೆ, ಆನೆಗಳಿಗೆ ಮೇಯ್ನು, ಅವರಿದ್ರೆ ಎಲ್ಲಿ ಬೇಕಾದ್ರೂ ಹೋಗೋದು. ಆಕೆ ತಾಯಿಯ ಆಶೀರ್ವಾದ ನಿಮಗೆ, ನಿಮ್ಮ ಆನೆಗೆ, ನಿಮ್ಮ ಪ್ರೀತಿ ಇದೇ ಥರ ಆನೆ ಮೇಲೆ ಸದಾ ಕಾಲ ಇರಲಿ. ತುಂಬ ಖುಷಿಯಾಯಿತು ನಿಮ್ಮ ಮಾತುಗಳನ್ನ ಕೇಳಿ. ನಂಗೆ ಯಾವಾಗಲೂ ಅನಿಸುತ್ತೆ, ಎಷ್ಟೋ ಜನ ಅನ್ಕೋತೀವಿ ಮಾವುತರು ಅಂದಿದ ತಕ್ಷಣ ಅಯ್ಯೋ ಅವರು ಜಾಸ್ತಿ ಓದಿರಲ್ಲ, ಅವರಿಗೆ ಅಷ್ಟು ನಾಲೆಜ್. ನಿಜವಾಗ್ಲೂ ಹೇಳ್ತೀನಲ್ಲ, ಇವ್ರ ಹತ್ರ ಇರೋ ನಾಲೆಜು, ಇವ್ರು ನೋಡಿರೋದು, ಇವ್ರು ತಿಳ್ಕೊಂಡಿರೋದು ನಾವೇನೂ ತಿಳ್ಕೊಂಡಿಲ್ಲ. ನೀವೆಲ್ಲ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡಿದ್ದೀರಾ. ಇದಕ್ಕೆ ವಿದ್ಯಾಭ್ಯಾಸ ಬೇಕಾಗಿಲ್ಲ. ಹೇಳಿ, ಇದಕ್ಕೆ ವಿದ್ಯಾಭ್ಯಾಸ ಬೇಡ? ಇದಕ್ಕೆ ವಿದ್ಯಾಭ್ಯಾಸ ಬೇಕಾಗಿಲ್ಲ. ವಿದ್ಯೆ ಇದ್ರೂ ಇದನ್ನ ಸರಿ ಮಾಡೋಕ್ಕಾಗಲ್ಲ. ನಂಬಿಕೆ ಬೇಕು, ಪ್ರೀತಿ ಅದೇ ಮೈನ್. ನಂಬಿಕೆ, ಪ್ರೀತಿ, ವಿಶ್ವಾಸ, ಇದು ಸದಾಕಾಲ ಇವ್ರುಗಳಿಗೆ ಆ ಆನೆಗಳಿಗೆ ಇರುವಂಥ ಬಾಂಧವ್ಯ ಅಷ್ಟಿದ್ರೆ ಸಾಕು. ಓಕೆ, ಇದು ಸುಗ್ರೀವನ ಮಾವುತರಾದಂಥ ಶಂಕರಣ್ಣ ಅವರ ಮಾತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಮಾತುಗಳನ್ನು ಅಟ್ಲೀಸ್ಟ್ ನಮಗೆ ಅರಮನೇಲಿ ಕೇಳೋಕ್ಕಾಗಲಿಲ್ಲ, ಇಲ್ಲಾದರೂ ನಮಗೋಸ್ಕರ ನೀವು ಟೈಮ್ ಕೊಟ್ಟು ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಬರೋಣ, ಬಾಯ್. ಥ್ಯಾಂಕ್ ಯು. ಯಾವ್ದು ಜೇನದು? ಅರಳೆಣ್ಣೆ. ಓಕೆ, ಹಾಂ, ಬಾಯ್. ಆಲ್ ರೈಟ್. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಎಲ್ಲರ ಒಂದು ಶ್ರಮ ಏನಿದೆ, ನಮ್ಮ ದಸರಾದ ಒಂದು ಹಿನ್ನೆಲೆ, ಬೆನ್ನೆಲುಬು ಅಂತ ಹೇಳ್ಬೋದು. ನಮ್ಮ ದಸರಾದ ಸಕ್ಸಸ್ ಏನಿದೆ, ಅರಣ್ಯ ಇಲಾಖೆ ಜೊತೆಗೆ ಮಾವುತ ಕಾವಡಿಗಳು, ಆನೆಗಳು ಇವೆಲ್ಲವನ್ನು ಸೇರೆ ಕೂಡ ನಾವು ಇಷ್ಟು ದೊಡ್ಡ ನಾಡ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಮಗದೊಮ್ಮೆ ಯಾರೆಲ್ಲ ನಮ್ಮ ನಾಡ ಹಬ್ಬ ದಸರಾಕ್ಕೆ ಅವರ ಒಂದು ಪಾತ್ರವನ್ನು ಸಣ್ಣ ಅಳಿಲು ಸೇವೆ ಥರ ಮಾಡಿರ್ತಾರೋ ಅವರೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನು ಹೇಳ್ತಾ, ಶಂಕರಣ್ಣನ ಮಾತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನೀವು ಕೂಡ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ್ ಕೌಸಲೆ ಯೂಟ್ಯೂಬ್ ಚಾನಲ್. And this is MC Vijay Kausale signing off. Namaskara.